ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ವಾಂಛಾಕಲ್ಪತರುಭ್ಯಶ್ಚ ಕೃಪಾಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಒಂದು ರಿಕ್ವೆಸ್ಟು, ಎಲ್ಲರೂ ಮೊಬೈಲ್ ಸೈಲೆಂಟ್ ಮಾಡ್ಕೊಳ್ಳಿ. ಯಾರು ಮಾಡಿಲ್ಲ? ನಿಮಗೇನು ಗೊತ್ತು? ಮಾಡಿರ್ತಾರೆ, ಮೆಂಟಲ್ ಸ್ಪೆಕ್ಯುಲೇಷನ್. ಓಕೆ. ಓಂ ಅಜ್ಞಾನತಿಮಿರ, ಟೈಮ್ ಇದೆ ನಿಮಗೆ, 1.5 ನಿಮಿಷ ಪ್ರೇಯರ್ ಮಾಡೋಷ್ಟರಲ್ಲಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಮೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತ ಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಭಕ್ತಿ ವಿಕಾಸ್ ಸ್ವಾಮಿ ನಾಮ. ಇವತ್ತು ಫಸ್ಟ್ ಕ್ಲಾಸ್ ಯಾರು ಬಂದಿದ್ದೀರಾ? ಫಸ್ಟ್ ಟೈಮ್. ನಾನು ಸೆಕೆಂಡ್ ಟೈಮ್. ಮಾತಾಜಿ ನಿಮ್ಮ ಪರಿಚಯ? ಫಸ್ಟ್ ಕ್ಲಾಸ್. ಓಕೆ ಹಿಂದೆ ಬ್ಯಾಕ್ ಸೈಡ್ ಕೂತ್ಕೊಳ್ಳಿ ಮಾತಾಜಿ, ಕೂತ್ಕೊಂಡು ಹೇಳಿ. ಹಾಂ, ಫಸ್ಟ್ ಟೈಮ್ ಬರ್. ಓಕೆ, ನನ್ನ ಹೆಸರು ಶಿವಾನಂದ ದಾಸ್ ಅಂತ. ಹರಿ ಥ್ಯಾಂಕ್ ಯು. ಇವತ್ತಿನ ಟಾಪಿಕ್ಕು ಸ್ವಲ್ಪ ಟಫ್ ಡೈಜೆಷನ್ ಮಾಡ್ಕೊಳ್ಳೋದು, ಬಟ್ ಎಷ್ಟು ಸುಲಭವಾಗಿ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತೀನಿ ಅದು ನನಗೆ ಗೊತ್ತಿಲ್ಲ. ಓಕೆ, ಯಾಕಂದರೆ ಕೊಟ್ಟರೆ ಟಾಪಿಕ್ಕು ಸೆಕೆಂಡ್ ಚಾಪ್ಟರ್, ಅದರಲ್ಲಿ ಸಾಂಖ್ಯಯೋಗ ಅಂದರೆ ದೇಹ ಮತ್ತು ಆತ್ಮದ ವಿಶ್ಲೇಷಣೆ. ಓಕೆ, ಸೊ ಈಗ ಜಸ್ಟ್ ಒಂದು ಪ್ರಶ್ನೆಯಿಂದ ಶುರು ಮಾಡೋಣ. ನೀವು ಯಾರು? ವೆರಿ ಗುಡ್. ಕೋಹಂ, ಹೂ ಆಮ್ ಐ? ಕಸ್ತ್ವಂ, ಹೂ ಆರ್ ಯು? ಕುತ ಆಗತಾಯ, ಎಲ್ಲಿಂದ ಬಂದ್ರಿ ನೀವು? ನೀವೆಲ್ಲಿಂದ ಬಂದ್ರಿ? ಎಟರ್ನಲ್. ವಿ ಆರ್ ಆಲ್ ಎಟರ್ನಲ್. ಎಲ್ಲಿಂದ ಬಂದ್ವಿ? ಫ್ರಮ್ ಅಡ್ರೆಸ್. ಎಲ್ಲಿಗೆ ಬಂದ್ವಿ? ಭೂಮಿ ಮೇಲೆ ಬಂದ್ವಿ. ಕೋಮೆ ಮಾತಾ, ಹೂ ಇಸ್ ಮೈ ಮದರ್? ಕೋಮೆ ಪಿತಾ, ಯಾರು? ಕೃಷ್ಣ. ಗೊತ್ತಾ ನಿಮಗೆ ನಮ್ಮ ತಂದೆ ಯಾರು, ತಾಯಿ ಅಂತ? ನೋಡಿದ್ದೀವ ನಾವು? ಯಾರಿಗೆ ನೋಡ್ಬೇಕನ್ನೋ ಆಸೆ ಇದೆ? ಈಗ ಎದುರುಗಡೆ ಬಂದರೆ ಕೃಷ್ಣ ನಾವು ನಂಬ್ತೀವಾ? ಇಲ್ಲ. ಏನಂತ ಬರ್ತಾರೆ ನಮಗೆ? ಫಸ್ಟು ಇಲ್ಲಿ ಯಾವುದೋ ನಾಟಕದ ಕಂಪ್ನಿ ಇರ್ಬೋದು, ಮೋಸ್ಟ್ಲಿ ಅಲ್ಲಿಂದ ಬಂದಿರ್ತಾನೆ. ಹಾಗೆ ಅಂದ್ಕೊಳ್ತಿದ್ದಾನೆ, ನಾನು ಕೃಷ್ಣ ದೇವೋತ್ತಮ ಪರಮಪುರುಷ, ನನ್ನ ನಂಬಿ ಪ್ಲೀಸ್ ಅಂದರೆ ನಾವು ನಂಬ್ತೀವ ನಾವು? ಇಲ್ಲ. ಯಾಕಂದರೆ ನಮಗೆ ನಾವ್ಯಾರಂತಲೇ ಗೊತ್ತಿಲ್ಲ, ಅವನು ಯಾರು, ನಮಗೆ ನಾವ್ಯಾರಂತಲೇ ಗೊತ್ತಿಲ್ಲ, ನೀನು ಯಾರು ಅಂತ ಹೆಂಗೆ ಕೇಳೋಕ್ಕಾಗುತ್ತೆ ನಾವು? ಸೊ ಅದಕ್ಕೆ ಫಸ್ಟು ನಾವು ಯಾರು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ನಾನು ಈ ದೇಹದಲ್ಲಿದ್ದೀನಿ. ಓಕೆ, ಹರೇ ಕೃಷ್ಣ. ನಾನು ಯಾರು ಅನ್ನೋದು ಫಸ್ಟ್ ಅರ್ಥ ಮಾಡ್ಕೋಬೇಕು. ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನಮುಹ್ಯತೆ. ಫಸ್ಟ್ ಪದ ತಗೊಳ್ಳೋಣ. ದೇಹಿನೋಸ್ಮಿನ್, ನಾನು ದೇಹದಲ್ಲಿದ್ದೀನಿ. ಆದರೆ ಯಾರು, ಹೇಗಿದ್ದೀನಿ,
ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗ್ತೀನಿ, ಏನು ಮಾಡ್ತಾಯಿದ್ದೀನಿ ಯಾರಿಗೂ ಗೊತ್ತಿಲ್ಲ. ಆದರೆ ಒಂದಲ್ಲ ಒಂದಿನ ನಮಗೆಲ್ಲರಿಗೂ ಗೊತ್ತಾಗುತ್ತೆ. ಯಾರಿಗೂ ಗೊತ್ತಿಲ್ಲದಿರೋಂಥ ಜೀವನ ಬಗ್ಗೆ ಒಂದಿನ ಎಲ್ರಿಗೂ ಗೊತ್ತಾಗುತ್ತೆ. ಯಾವಾಗ? ಹೋದ್ಮೇಲೆ. ಹೋಗ್ಬಿಟ್ರು ಅವರು. ನೆನ್ನೆ ತಾನೇ ಚೆನ್ನಾಗಿದ್ದರು, ಇವತ್ತು ಹೋಗ್ಬಿಟ್ರು. ಎಲ್ಲಿಗೋದ್ರು? ಕುತಾಗತಾಯ. ಎಲ್ಲಿಂದ ಬಂದರು ಅಲ್ಲೋದ್ರು. ಆದರೆ ಎಷ್ಟು ಜನಕ್ಕೆ ಗ್ಯಾರಂಟಿ ಇದೆ ಎಲ್ಲಿಂದ ಬಂದು ಅಲ್ಲೋದ್ರು ಅನ್ನೋದಕ್ಕೆ ಅಲ್ವಾ? ಡಬ್ಬಕ್ಕೆ ಹಾಕ್ತೀವಿ ಪೋಸ್ಟ್, ಹೋಗಬಹುದು ಅನ್ನೋ ಗ್ಯಾರಂಟಿ ಅಷ್ಟೇ. ಹೋಗುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ. ಒಂದು ನಂಬಿಕೆ ಇದೆ, ಯಾಕೆ ನಾವು ಬರೆದಿರೋ ಅಡ್ರೆಸ್ ಕರೆಕ್ಟಾಗಿದ್ದರೆ ಅಲ್ವಾ? ನಮ್ಗೆ ಇಷ್ಟ ಬಂದಂಗೆ ಈಚ್ಬಿಟ್ಟು ಡಬ್ಬಕ್ಕೆ ಹಾಕಿದ್ರೆ ಹೋಗುತ್ತಾ ಅದು? ಇಲ್ಲ. ಒಂದು ನಂಬಿಕೆ ಇದೆ, ನಾವು ಬರೆದಿರೋ ಅಡ್ರೆಸ್ ಕರೆಕ್ಟಾಗಿದೆ, ಅದು ಹೋಗೇ ಹೋಗುತ್ತೆ ಅಂತ. ಬಟ್ ಈಗ ನಾವು ಎಲ್ಲಿಂದ ಬಂದಿದ್ದೀವಿ ಅಡ್ರೆಸ್ಸೇ ಗೊತ್ತಿಲ್ಲ, ಮತ್ತು ಹೇಗೆ ಹೋಗ್ಬಿಟ್ರು ಅಂತ ಹೇಳ್ತೀವಿ ನಾವು? ಇಲ್ಲ. ಅದಕ್ಕೆ ಅಜೋ ನಿತ್ಯಂ ಶಾಶ್ವತೋಯಂ ಪುರಾಣೋ. ನಿತ್ಯ, ಅಜ, ನಿತ್ಯ, ಶಾಶ್ವತ, ಪುರಾಣ. ಅಜ ಅಂದರೆ ಹುಟ್ಟು ಇಲ್ಲದವನು, ನಿತ್ಯ ಶಾಶ್ವತ, ಅವನು ಎಟರ್ನಲ್, ಶಾಶ್ವತ, ಪುರಾಣ. ಎಷ್ಟು ವರ್ಷದಿಂದ ಇದ್ದಾನೆ ಅವನು ಜೀವ ಒಳಗಡೆಯಿಂದ ಗೊತ್ತಿಲ್ಲ. ಅವನಿಗೆ ಏಜ್ ಎಷ್ಟು ಗೊತ್ತಿಲ್ಲ. ನಿಮ್ಮ ಏಜ್ ಎಷ್ಟು? 13. ನಿಮ್ಮ ಏಜ್ ಅಲ್ಲ ಅದು, ಈ ಬಾಡಿ ಏಜು. ನನಗೆ ಹೇಳಿದ ನಿಮ್ಮ ಏಜು. ನಿಮ್ಮ ಏಜ್ ಎಷ್ಟು? ಆದರೆ ಅಪ್ಲಿಕೇಶನ್ ಫಾರ್ಮಲ್ಲಿ ಬರೀತೀವಿ 20, 25, 30, 35 ಅಂತ. ಅದು ಬರೆಯೋದು ಯಾವುದ್ರದ್ದು ಏಜ್? ಅದು ಮೆಟೀರಿಯಲ್ ಬಾಡಿ. ದಿಸ್ ಮೆಟೀರಿಯಲ್ ಬಾಡಿಗೆ ಏಜ್ ಇದೆ. ಒಂದಲ್ಲ ಒಂದಿನ ಏನಾಗುತ್ತೆ, ಅದು ಹೋಗ್ಬಿಡುತ್ತೆ. ಆದರೆ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನಾ ಹನ್ಯತೆ ಹನ್ಯಮಾನೇ ಶರೀರೇ. ಅವನನ್ನು ಕೊಲ್ಲಕ್ಕಾಗೋದಿಲ್ಲ, ಅವನೇನು ಮಾಡೋಕ್ಕಾಗೋದಿಲ್ಲ, ಕತ್ತರಿಸೋಕ್ಕಾಗೋದಿಲ್ಲ. ಅಚ್ಛೇದ್ಯೋಯಂ ಅದಾಹ್ಯೋಯಂ ಅಕ್ಲೇದ್ಯೋ ಅಶೋಷ ಏವಚ. ಅವನ್ನ ಚಿಂದಿ ಮಾಡೋಕ್ಕಾಗೋದಿಲ್ಲ, ಅವನ್ನ ಒಣಗ್ಸೋಕ್ಕಾಗೋದಿಲ್ಲ, ಅವನ ಗಾಳಿ ಬೆಂಕಿ ಸುಡೋದಿಲ್ಲ. ಅವನು ನಿತ್ಯ. ಹಾಗಾದರೆ ಅವನು ಯಾರು? ಅದನ್ನು ಕಂಡುಹಿಡಿಬೇಕು, ನಾವು ಹುಡುಕಬೇಕು. ನಾವು ಅದಕ್ಕೇನು ಹೇಳ್ತೀವಿ, ಒಂದು ಟರ್ಮೇ ಹೇಳ್ತೀವಿ ಅದಕ್ಕೆ, ಆತ್ಮ ಸಾಕ್ಷಾತ್ಕಾರ. ಆತ್ಮ ಸಾಕ್ಷಾತ್ಕಾರ ವಿಜ್ಞಾನ ಬುಕ್ ಯಾರ ಹತ್ರ ಇಲ್ಲ? ಯಾರ ಹತ್ರ ಇದೆ? ಯಾರ ಹತ್ರ ಇಲ್ಲ ಅಂದರೆ ಮೆಜಾರಿಟಿ ಜಾಸ್ತಿ ಆಗ್ಬಿಡುತ್ತೆ. ಯಾರು ಇದೆ ಅಂದರೆ 4-5 ಬರುತ್ತೆ ಮೇಲೆ. ಯಾರ ಹತ್ರ ಇದೆ ಆತ್ಮ ಸಾಕ್ಷಾತ್ಕಾರ ವಿಜ್ಞಾನ? 4 ಜನ ಇದ್ರೆ. ಸೊ ಅದನ್ನು ಓದಬೇಕು ನಾವು. ಅದು ಪ್ಯೂರ್ ಸೈನ್ಸ್. ಇಲ್ಲಿ ಎಷ್ಟು ಜನ ಸೈನ್ಸ್ ಸ್ಟೂಡೆಂಟ್ ಇದ್ದಾರೆ? ಬಿ ಎಸ್ ಸಿ ಓಕೆ, ಸೂಪರ್. ಬ್ಯಾಚುಲರ್. ನೀವು ಸೈನ್ಸಾ? ಓಕೆ. ಸೊ ವಾಟ್ ಈಸ್ ಸೈನ್ಸ್? ವಿಜ್ಞಾನ ಅಂದರೆ ಏನು? ಅದನ್ನೇ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳೋದು, ಆತ್ಮ ಸಾಕ್ಷಾತ್ಕಾರ ವಿಜ್ಞಾನ. ನಾವು ಯಾರು ಕೂಡ ದೇಹ ಅಲ್ಲ, ದೇಹದ ಒಳಗೆ ಸಿಕ್ಕಾಕೊಂಡಿದ್ದೀವಿ ನಾವು. ಇದು ನೋಡಿ, ಇಲ್ಲಿ ಮಾತಾಡ್ತೀನಿ, ಅಲ್ಲಿ ಸೌಂಡ್ ಕೇಳಿಸ್ತಾ ಇದೆ. ಇಲ್ಲಿ ಸೌಂಡ್, ಇಲ್ಲಿ ಹೊಡೆದ್ರೆ ಅಲ್ಲಿ ಸೌಂಡ್ ಕೇಳಿಸುತ್ತೆ. ಅದೊಂದು ಡಬ್ಬ, ಇನ್ಸ್ಟ್ರೂಮೆಂಟ್. ಸೊ ಶಬ್ದ ಇಲ್ಲಿಂದ ಬರ್ತಾ ಇದೆ, ಇಲ್ಲಿಂದ ಬರ್ತಾ ಇದೆ ಶಬ್ದ, ಅಲ್ಲಿ ಕೇಳಿಸ್ತಾ ಇದೆ. ಸೊ ಹಾಗೆ ಈ ಭೌತಿಕ ದೇಹ ಒಂದು ಬಾಕ್ಸ್, ಸ್ಪೀಕರ್ ಬಾಕ್ಸ್ ಇದ್ದಂಗೆ ಬರ್ತಾ ಇದೆ ಸ್ಪೀಕರ್. ಬಟ್ ಎಲ್ಲಿಂದ ಬರ್ತಾ ಇದೆ ಯಾರಿಗೂ ಗೊತ್ತಿಲ್ಲ. ಅವನು ನಿತ್ಯ. ಹೇಗೆ ಅವನ್ನ ಕಂಡುಹಿಡಿಯೋದು? ಯಾರ ಹತ್ರ ಹೋಗ್ಬೇಕು ನಾವು? ಸ್ವಾಮಿ ನನಗೆ ನಾನು ಯಾರು? ಸನಾತನ ಗೋಸ್ವಾಮಿಗಳು ಚೈತನ್ಯ ಮಹಾಪ್ರಭುವರು ಭೇಟಿಯಾದಾಗ ಫಸ್ಟು ಅವ್ರು ಮಹಾ ಭಕ್ತರು, ಎಷ್ಟೋ ಸಂಸ್ಕೃತ ಸಾಹಿತ್ಯ ಬರೆದಿದ್ದಾರೆ ಅಷ್ಟೊತ್ತಿಗಾಗಲೇ ಅವರು. ಆದರೆ ಚೈತನ್ಯ ಮಹಾಪ್ರಭು ಹತ್ರ ಹೋಗಿ ಏನು ಕೇಳ್ತಾರೆ ಅವರು? ಕೋಹಂ ಹೂವಮೈ, ಯಾರು ನಾನು? ನೀನು ಸನಾತನ ಗೋಸ್ವಾಮಿ? ನಾನು ಸನಾತನ ಗೋಸ್ವಾಮಿ ಅಲ್ಲ ನಾನು. ಹೌದಾ? ಯಾರೋ ಇದ್ದಾರೆ ನನ್ನೊಳಗೆ. ಯಾರು ಅದು? ಅಂದರೆ ನಾನು ಯಾರು ಅಂತ ತಿಳುವಳಿಕೆ ಎಂಥ ಮಹಾಜ್ಞಾನಿಗೂ ಕೂಡ ಬರೋದಿಲ್ಲ. ಅದು ಯಾರು ಕೊಡಬೇಕು? ಭಗವಂತ ಕೊಡಬೇಕು. ಅದನ್ನು ಅವನು ಕೊಡಬೇಕು. ಆ ಜ್ಞಾನವನ್ನು ಭಗವಂತ ಕೊಟ್ಟರೆ ಮಾತ್ರ ನಮಗೆ ನಾವು ಯಾರು ಅಂತ ಅರ್ಥ ಆಗುತ್ತೆ. ಎಲ್ಲಿ ತನಕ ನಾವು ಯಾರು ಅಂತ ನಾವು ಅರ್ಥ ಆಗೋದಿಲ್ಲ, ಅಲ್ಲಿ ತನಕ ನಾವು ಮಾಡೋದಿಲ್ಲ ಫೇಕು. ಈಗ ನಾನು ಯಾರು ಅಂತ ಗೊತ್ತಿಲ್ಲ, ಯಾರಿಗೋಸ್ಕರ ನಾನು ಮಾಡ್ತಾಯಿದ್ದೀನಿ ಗೊತ್ತಿಲ್ಲ ಅಂದಾಗ ಮತ್ತು ನಾವೇನು ಮಾಡ್ತಾಯಿದ್ದೀವಿ ಅದೆಲ್ಲ ಫೇಕ್, ಸುಮ್ಮನೆ ಖಾಲಿ, ವ್ಯರ್ಥ. ಒಂದು ಕಾರಣ ಬೇಕು ಅಲ್ವಾ ನಮಗೆ? ಸೊ ಆ ಕಾರಣ ಏನಂತಂದರೆ, ನಾವು ಎಲ್ಲಿಂದ ಬಂದ್ವಿ ಅಲ್ಲಿಗೆ ಮತ್ತೆ ವಾಪಸ್ ಹೋಗುವುದು. ಅದು ಯಾವುದು? ಆ ಜಾಗವನ್ನು ನಾವು ಹುಡುಕಬೇಕು. ಅದಕ್ಕೆ ಭಗವದ್ಗೀತೆಯಲ್ಲಿ ಮೊದಲನೇ ಚಾಪ್ಟರ್ಲಿ ಕೃಷ್ಣ ಏನೂ ಮಾತಾಡೋದಿಲ್ಲ. ಮಾತಾಡ್ತಾರೆ ಏನಾದರೂ? ಇಲ್ಲ, ಸುಮ್ಮನೆ ಚುಪ್ ಚಾಪ್. ಏನು ಮಾತಾಡ್ಕೋ. ಕೃಷ್ಣ ನನಗೆ ಯುದ್ಧ ಬೇಡ. ಯಾಕೆ ಯುದ್ಧ ಬೇಡ? ಅನಿಸ್ತು ಅವನಿಗೆ? ರಥ ಎಲ್ಲಿ ನಿಂತ್ಕೊಳ್ತು ಹೋಗಿ ಗಾಡಿ? ಭೀಷ್ಮ ದ್ರೋಣ ಪ್ರಮುಖತಃ. ಕೃಷ್ಣ ನನ್ನ ಗಾಡಿ ತೊಗೊಂಡೋಗಿ ಎಲ್ಲಿ ನಿಲ್ಲಿಸ್ಬೇಕು? ಸೇನಯೋರುಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ. ರಥಂ ಸ್ಥಾಪಯ ಮೇ ಮೈ. ನನ್ನ ರಥವನ್ನು ತೊಗೊಂಡೋಗಿ ಎಲ್ಲಿ ನಿಲ್ಲಿಸಬೇಕು?
ಮಧ್ಯದಲ್ಲಿ ನಿಲ್ಲಿಸ್ಬೇಕು. ಮಧ್ಯದಲ್ಲಿ ಅಂದರೆ ಎಲ್ಲಿ ನಿಲ್ಲಿಸ್ಬೋದಿತ್ತು ಕೃಷ್ಣ? ಎಲ್ಲಿ ಬೇಕಾದ್ರೆ ನಿಲ್ಲಿಸ್ಬೋದು. ಈಗ ಇಲ್ಲಿ ಮಧ್ಯದಲ್ಲಿ ನಿಲ್ಲಿಸಿ ಅಂದರೆ ಎಲ್ಲಿ ಬೇಕಾದ್ರೆ ನಿಲ್ಲಿಸ್ಬೋದು. ತೊಗೊಂಡೋಗಿ ನಿಮ್ಮ ಮುಂದೆ ನಿಲ್ಲಿಸ್ಬೇಕಂತ ಯಾಕಿತ್ತು? ಅವನಿಗೆ ನಿಜವಾದ ಆತ್ಮ ಸಾಕ್ಷಾತ್ಕಾರ ವಿಜ್ಞಾನ ಕೊಡಬೇಕಿತ್ತು ಕೃಷ್ಣ ಅರ್ಜುನನಿಗೆ, ಅವನ ಮೂಲಕ ನಮಗೆ ಕೊಡಬೇಕಿತ್ತು. ಸೊ ಕೃಷ್ಣ ಹೇಳ್ತಾನೆ, ಅರ್ಜುನ ಹೇಳ್ತಾರೆ, ಓಹ್ ಇಷ್ಟೊಂದು ಜನ ಬಂದಿದ್ದಾರೆ ಯುದ್ಧ ಮಾಡೋದಕ್ಕೆ, ಯುದ್ಧ ಮಾಡೋಕ್ಕಲ್ಲ ನನ್ನ ಮೂಲಕ ಸಾಯೋದಕ್ಕೆ ನಾನು ಹೇಳೋದು. ಯಾವದೇತ್ತ ನಿರೀಕ್ಷೇಹಂ, ಯಾರ್ಯಾರು ಬಂದಿದ್ದಾರೆ? ಓ ಇವ್ರನ್ನೆಲ್ಲ ನಾನು ಸಾಯಿಸಬೇಕಾಗುತ್ತೆ. ಯಾವದೇತಾನ್ ನಿರೀಕ್ಷೇಹಂ ಯೋದ್ದು ಕಾಮಾನವಸ್ಥಿತಾನ್, ಯಾರ್ಯಾರು ನನ್ನ ಮೇಲೆ ಯುದ್ಧ ಮಾಡೋಕ್ಕೆ ಬಂದಿದ್ದಾರೆ ನೋಡಬೇಕು ಅಂತ ಅನಿಸ್ತು ಅವನಿಗೆ. ಆದರೆ ಅವನಿಗೆ ಕಣ್ಣಿಗೆ ಕಾಣಿಸಿದೇನು? ದೇಹ ಕಾಣಿಸ್ತು. ಆತ್ಮ ಕಾಣಿಸ್ತಾ ಅವನಿಗೆ? ಕಾಣಿಸಿಲ್ಲ. ಸರಿ, ರಥ ಭೀಷ್ಮ ದೊಡ್ಡವ್ರ ಮುಂದೆ ನಿಂತ್ಕೊಳ್ತು. ಇವಾಗ ಅವನಿಗೇನಾಯಿತು? ಭಯ ಶುರು ಆಯಿತು. ಅಲ್ಲಿ ತನಕ ಹೆಂಗಿತ್ತು? ಯಾವದೇತ್ತ ನಿರೀಕ್ಷೇಹಂ, ಯಾರ್ಯಾರು ಬಂದಿದ್ದಾರೆ ನೋಡಬೇಕು ಅಂತ ಅನಿಸ್ತು. ನೋಡಪ್ಪ ಇವ್ರನ್ನ ಯುದ್ಧ ಮಾಡಬೇಕು, ಸಾಯಿಸಬೇಕು ನೀನು. ಅವಾಗೇನಾಗುತ್ತೆ? ಅವನ ಧೈರ್ಯ ಹುಡುಗೋಗ್ಬಿಡುತ್ತೆ. ಏನಾಗುತ್ತೆ? ಗಾಂಡೀವಂ ಸ್ರಂಸತೆ ಹಸ್ತಾತ್ ತ್ವಕ್ಚೈವ ಪರಿದಹ್ಯತೆ ವೇಪತುಶ್ಚ ಶರೀರೇಹಂ ರೋಮ ಹರ್ಷ ಜಾಯತೆ. ಭಯ ಆಗೋಯ್ತು ನನಗೆ. ಅದಕ್ಕೆ ಹೇಳ್ತಾನೆ, ಭಯ ಬಂದಿದೆ ಏನಕ್ಕೋಸ್ಕರ ಅಂದರೆ ಅವರೆಲ್ಲರೂ ದೇಹ ಅಂತ ಪರಿಗಣನೆ ಮಾಡಿದ್ದಕ್ಕೆ. ಆತ್ಮ ಆಗಿದ್ರೆ ಭಯ ಬರ್ತಾಯ್ತಾ? ಆತ್ಮನ ಕೊಲ್ಲೋಕ್ಕಾಗುತ್ತಾ? ದೇಹ ಆಗಿದ್ರೆ ಕೊಲ್ಲಬೇಕು, ಆತ್ಮನ ಕೊಲ್ಲೋಕ್ಕಾಗೋದಿಲ್ಲ. ಬಟ್ ಆತ್ಮ ಅಂತ ಗೊತ್ತಿಲ್ಲ ಅವನಿಗೆ, ಭಯ ಬಂತು. ಇವಾಗ ಹೇಳ್ತಾನೆ, ನ ಕಾಂಕ್ಷೆ ವಿಜಯಂ ಕೃಷ್ಣ ನಚ ರಾಜ್ಯಂ ಸುಖಾನಿಚ. ರಾಜ್ಯ ಬೇಡ, ಕಿಮ್ನೋ ರಾಜ್ಯನ ಗೋವಿಂದ ಕಿಂ ಭೋಗ ಜೀವಿತೇನವ. ಫಿಲಾಸಫಿ ಶುರು ಮಾಡಿಕೊಂಡ. ಯಾಕೆ ಬೇಕು ಕೃಷ್ಣ ಯುದ್ಧ? ನ ಕಾಂಕ್ಷೆ ವಿಜಯಂ ಕೃಷ್ಣ, ನನಗೆ ಯುದ್ಧ ಬೇಡ, ನನಗೆ ರಾಜ್ಯ ಬೇಡ, ಅದು ಬೇಡ, ಇದು ಬೇಡ. ಒಂದು 10 ನಿಮಿಷಕ್ಕೆ ಮುಂಚೆ ಏನಾಗಿತ್ತು? ಯಾರ್ಯಾರು ಬಂದೆ ನೋಡ್ತೀನಿ ಅಂತ ಹೇಳಿದಾನೆ. ಅಂದರೆ ಯಾವಾಗ ನಮ್ಮ ಮೂಡ್ ಸ್ವಿಂಗ್ ಮೂಡು, ನಮ್ಮದು ನಮ್ಮವರಲ್ಲಾಗೆ ಕೊಂದುಬಿಡ್ತಾ ಇದ್ದೆ, ನಮ್ಮವರಾಗಿದ್ದಕ್ಕೆ ಯುದ್ಧ ಬೇಡ. ಸೊ ಅದಕ್ಕೆ ನಾವು ಯಾರು ಅಂತ ತಿಳುವಳಿಕೆ ಬರೋ ತನಕ ನಾವು ಮಾಡೋದೆಲ್ಲ ವ್ಯರ್ಥ ಕಾರ್ಯ ಆಗುತ್ತೆ. ಬರೀ ವ್ಯರ್ಥ ಅಲ್ಲ, ಅದು ಪಾಪ ಕಾರ್ಯ ಆಗುತ್ತೆ. ಒಂದು ವೇಳೆ ಅರ್ಜುನ ಯುದ್ಧ ಮಾಡದೆ ಹೋಗಿದ್ರೆ ಏನಾಗ್ತಾಯಿತ್ತು? ಹಾಂ, ಪಾಪಿಗಳ ಸಂಖ್ಯೆ ಜಾಸ್ತಿ ಆಗ್ತಾಯಿತ್ತು. ಅದಕ್ಕೆ ಮುಂಚೆ ಇವನಿಗೆ ದುರ್ಯೋಧನ ಮಾಡಿದ ಪಾಪ ಎಲ್ಲ ಇವನಿಗೆ ಅಂಟ್ಕೋತಾಯಿತ್ತು. ಶಾಸ್ತ್ರ ಏನು ಹೇಳುತ್ತೆ, ಮನುಸ್ಮೃತಿ ಏನು ಹೇಳುತ್ತೆ? ಒಬ್ಬ ಅಧರ್ಮ ಮಾಡ್ತಾ ಇದ್ದಾನೆ, ಇವ್ ನೋಡ್ಕೊಂಡು ಸುಮ್ಮನೆ ಇದ್ದಾನೆ. ಸೊ ಫಸ್ಟ್ ಬರೋದೇನೋ ಅಧರ್ಮಿಯ ಪಾಪ ಇವನಿಗೆ ಬರುತ್ತೆ. ಆಮೇಲೆ ನೀವು ಹೇಳ್ದಂಗೆ ಅಧರ್ಮಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಇಲ್ಲಿ ಯಾರೂ ನಾವು ಬಂದು ಇಲ್ಲಿ ಕೂತ್ಕೋತಾ ಇರಲಿಲ್ಲ. ಸಾಧ್ಯ ಆಗ್ತಾಯಿತ್ತಾ? ಇಲ್ಲ. ಸೊ ಅದಕ್ಕೋಸ್ಕರ ಭಗವಂತ ಏನು ಮಾಡ್ತಾನೆ? ಅವನ ಮೂಲಕ ನಮಗೆ ಆತ್ಮವಿಜ್ಞಾನವನ್ನು ಬೋಧನೆ ಮಾಡ್ತಾನೆ. ಸ್ವಲ್ಪ ಯಾಕೆ ಟಫ್ ಅನಿಸುತ್ತೆ? ತುಂಬ ಸಿಂಪಲ್ ಆಗಿದೆ ವಿಷಯ. ನಮ್ಗೆ ಗೊತ್ತು ನಾವೆಲ್ಲರೂ ಆತ್ಮ ಅಂತ, ಆದರೆ ಅದು ರಿಯಲೈಸ್ ಆಗಲಿಲ್ಲ ಅಷ್ಟೇ ನಮಗೆ. ಓಕೆ, ಸೊ ನಾವು ಆ ಜ್ಞಾನವನ್ನು ಪಡ್ಕೊಳ್ತೀವಿ ಭಗವದ್ಗೀತೆ ಓದಿದಾಗ, ಅಕ್ವೈರ್ಡ್ ನಾಲೆಡ್ಜ್. ಆಮೇಲೆ ಅದು ರಿವೀಲ್ ಆಗುತ್ತೆ ನಮಗೆ. ಯಾರಾದರೂ ಗುರುಗಳು ಬಂದು ಹೇಳ್ತಾರೆ, ಆಚಾರ್ಯರು ಹೇಳ್ತಾರೆ, ಅದನ್ನು ಶ್ರವಣ ಮಾಡ್ತೀವಿ. ಓ ನಾನು ದೇಹ ಅಲ್ಲ ಆತ್ಮ ಅಂತ ರಿವೀಲ್ ಆಗುತ್ತೆ. ಬಟ್ ರಿಯಲೈಸ್ ಆಗೋದು ಯಾವಾಗ? ನಾವು ಹೋದ ಮೇಲೆ. ತುಂಬ ಟೈಮ್ ವೇಸ್ಟ್ ಮಾಡಿಬಿಡ್ತೀವಿ ನಾವಲ್ವಾ. ಅದಕ್ಕೆ ನಮಗೆಲ್ಲರೂ ಎಲ್ರಿಗೂ ಭಗವಂತ ಎಷ್ಟು ಕೃಪೆ ಕೊಟ್ಟಿದ್ದಾನೆ ಅಂದರೆ, ನಿಮಗೆ 70 ಆಗಿರಲಿ 80 ಆಗಿರಲಿ ವಯಸ್ಸು, ಈ ಕ್ಷಣದಲ್ಲೂ ಕೂಡ ನಾನು ದೇಹ ಅಲ್ಲ ಆತ್ಮ ಅಂತ ತಿಳ್ಕೊಂಡ್ರೆ ನಾವು ಬಚಾವ್ ಆಗ್ತೀವಿ. ಯಾವಾಗ ಅಯ್ಯೋ ನೋಡೋಣ ಬಿಡ್ರಿ, ಇನ್ನೇನು ಇವತ್ತು ಸಾಟರ್ಡೆ ಎಂಜಾಯ್ ಮಾಡೋಣ, ನಾಳೆ ನೋಡೋಣ, ನಾಡಿದ್ದು ನೋಡೋಣ. ಹಾಗಾದರೆ ನಾವು ಯಾವುದಕ್ಕೋಸ್ಕರ ವ್ಯರ್ಥ ಪ್ರಯತ್ನ ಮಾಡ್ತಾಯಿದ್ದೀವಿ ಅಂತ ನಮಗೆ ಅರಿವಿಗೆ ಬರ್ತಾ ಇಲ್ಲ. ಬಾಡಿ ಕಾನ್ಸೆಪ್ಟ್, ಬಾಡಿ ಸೆನ್ಸ್ ಗ್ರ್ಯಾಟಿಫಿಕೇಷನ್, ಇಂದ್ರಿಯ ತೃಪ್ತಿಗೋಸ್ಕರ ನಾವು ಕರ್ಮ ಮಾಡ್ತಾಯಿದ್ದೀವಿ. ಈಗ ಇದು ಯೋಗ ಕೇಂದ್ರ ಅಲ್ಲ, ಇಲ್ಲಿ ಯೋಗ ಮಾಡ್ತಾರೆ ಬೆಳಿಗ್ಗೆ ಹೊತ್ತು. ಯೋಗ ಮಾಡಿ ಆಚೆ ಹೋಗ್ಬೇಕಾದ್ರೆ ಎಲ್ಲರೂ ಸುಸ್ತಾಗಿ ಏನು ಕೈ ಕಾಲೆಲ್ಲ ಮುರ್ಕೊಂಡು ಹೋಗ್ತಿರ್ತಾರೆ. ಅಂದರೆ ಯೋಗ ಮಾಡಿದಾಗ ಏನಾಗುತ್ತೆ, ಅವ್ರ ಮೈಲಿರೋ ಕೊಳೆ ಎಲ್ಲ ಆಚೆ ಬಂದುಬಿಡುತ್ತೆ. ಬಟ್ ಶನಿವಾರ ಸಾಯಂಕಾಲ ಆಗ್ತಿದ್ದಂಗೆ ಏನಾಗುತ್ತೆ, ಆತ್ಮದಲ್ಲಿರೋ ಕೊಳೆ ಆಚೆ ಬಂದುಬಿಡುತ್ತೆ. ಯಾಕೆ? ಎಕ್ಸ್ಟ್ರಾಡಿಕ್ ಕೀರ್ತನ್ ಮಾಡಿದಾಗ ಅಲ್ವಾ, ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ರು. ಸೊ ಕೀರ್ತನ್ ಮಾಡಿದಾಗ ಏನಾಗುತ್ತೆ, ಆತ್ಮದಲ್ಲಿರೋ ಕೊಳೆ ಆಚೆ ಬಂದುಬಿಡುತ್ತೆ. ಯಾವ ರೂಪದಲ್ಲಿ ಬರುತ್ತೆ? ಹಾಲು ಕಡ್ದಾಗ ಏನು ಬಂತು ನಮಗೆ? ಕ್ಷೀರಸಾಗರ ಕಡ್ದಾಗ ಹಾಲ ಸಾಮಾನ್ಯ ವಿಷ ಅಲ್ಲ ಅದು, ಹಾಲ ಅದ್ರ ಸ್ಮೆಲ್ಗೆ ಸತ್ತೋಗ್ತಾಯಿದ್ರು ಅಷ್ಟು. ಹಾಲ ಕಾರ್ಕೋಟಕ ವಿಷ ಅಂತ ಕ್ಷೀರಸಾಗರ ಕಡ್ದಾಗಲೇ ನಮಗೆ ವಿಷ ಬರುತ್ತೆ. ಇನ್ನು ಗಲೀಜಿರೋ ಆತ್ಮನ ಕಡ್ದಾಗ ಏನಾಗುತ್ತೆ? ಏನು ಬರುತ್ತೆ? ಯಾರೂ ಇಲ್ಲಿ ಇರೋಕ್ಕಾಗೋದಿಲ್ಲ. ಕ್ಷೀರಸಾಗರದಲ್ಲೇ ವಿಷ ಬರುತ್ತೆ ಕಡ್ದಾಗ. ಅಂಥದ್ರಲ್ಲಿ ಎಷ್ಟೋ ಜನ್ಮಗಳಿಂದ ಪಾಪ ಮಾಡಿ 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 ಮಾಡೋಕ್ಕಾಗೋದೇ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಪಾಪ ಮಾಡಿದರೂ ಕೂಡ ನಾವು ಇನ್ನೂ ಏನೂ ಆಗಿಲ್ಲ ಅನ್ನೋ ಥರ ಆರಾಮಾಗಿರ್ತೀವಿ ಅಲ್ವಾ. ಎಷ್ಟು ಲಕ್ಷ ಜನ ಇದ್ದಾರೆ ಇಲ್ಲಿ ವಿಜಯನಗರ, ಪೂರ್ತಿ ಸರೌಂಡಿಂಗ್ ಏರಿಯಾ.
ಆದರೆ ಯಾರೋ ಬೆರಳೆಣಿಗೆ ಅಷ್ಟು ಜನ ಮಾತ್ರ ಇಲ್ಲಿಗೆ ಬರ್ತೀವಿ ನಾವು. ಯಾಕಂದರೆ ಹಿಂದಿನ ಜನ್ಮದ ಸುಕೃತಿ ಏನೋ ಒಂದು ಇರುತ್ತೆ ನಮಗೆ. ಓಕೆ, ಸುಕೃತಿ ಇಲ್ಲದೆ ಭಗವಂತ ಯಾರನ್ನು ಇಲ್ಲಿ ಒಳಗೆ ಎಂಟ್ರಿ ಕೊಡೋದಿಲ್ಲ. ಅಂದರೆ ನಾವೇನು ಮಾಡ್ತೀವಿ, ಆ ಸುಕೃತಿಯನ್ನು ನಮ್ಮ ಭೌತಿಕ ಸಮಸ್ಯೆಗಳನ್ನ ತೀರಿಸ್ಕೊಳ್ಳೋಕ್ಕೋಸ್ಕರ ಯುಟಿಲೈಸ್ ಮಾಡ್ತೀವಿ ಅಲ್ವಾ. ಇಲ್ಲಿಗೆ ಬಂದು ಕೂತ್ಕೊಂಡಾಗ ಏನೋ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗುತ್ತೆ, ಅಥವಾ ಒಂಚೂರು ಪ್ರಸಾದ ಸಿಗುತ್ತೆ. ದಿನ ಮನೇಲಿದ್ದರೆ ಟಿ ವಿ ಹಾಕೊಂಡು ನೋಡ್ತಾ ಇರ್ತಾರೆ, ನಮ್ಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಬರ್ತೀವಿ. ಸುಕೃತಿ ಸಿಕ್ಕಿದೆ ಎಲ್ಲರಿಗೂ, ಭಗವಂತ ಎಲ್ಲರೂ ಬಿಟ್ಟಿದ್ದಾನೆ ಒಳಗಡೆ. ಆದರೆ ನಾವು ಇಲ್ಲಿ ಬಂದು ಕೂತ್ಕೊಂಡಾಗ ಏನು ಯೋಚನೆ ಮಾಡಬೇಕು, ನಮ್ಮ ಆತ್ಮದ ಕೊಳೆ ಆಚೆ ಹೋಗಬೇಕು. ಮನಸ್ಸಿನ ಕೊಳೆ ಅಲ್ಲ, ಮನಸ್ಸಲ್ಲಿ ಎಷ್ಟು ಕೊಳೆ ಇರುತ್ತೆ, ಆತ್ಮದ ಕೊಳೆ ಆಚೆ ಬರುತ್ತೆ. ಅದಕ್ಕೆ ಆತ್ಮ ನಾನು ಶಾಶ್ವತ. ಎಷ್ಟೋ ಜನ್ಮಗಳಿಂದ ಈ ದೇಹದಲ್ಲಿ ಕೂತು 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 ನಾನು ಕೊಳ್ತೋಗಿದ್ದೀನಿ. ಹೌದಾ, ಕೊಳ್ತೋಗಿಲ್ವ ನಾವು? ಬೆಡ್ ರಿಡನ್ ಆಗಿರ್ತಾರೆ ಪೇಷಂಟು. ಒಂದು ವಾರ ಹಾಸ್ಪಿಟಲಿದ್ದು ಏನಾಗುತ್ತೆ, ಅವನು ಮಲಗಿದ ಜಾಗದಲ್ಲಿ ಮಲಗಿ ಆತ್ಮ ನಾಯಿ ದೇಹದಲ್ಲಿ ಇದ್ದ, ಕತ್ತೆ ದೇಹದಲ್ಲಿ ಇದ್ದ. ಅದಕ್ಕೆ ಋಷಭದೇವ ತನ್ನ ಮಕ್ಕಳಿಗೆ ಕೂರ್ಸಿಂಗೆ 100 ಜನ ಮಕ್ಕಳಿಗೆ ಕೂರಿಸಿ ಪಾಠ ಹೇಳ್ತಿದ್ದಾನೆ. ಭರತ ಮೊದಲನೇ ಮಗ, ನಾಯಂ ದೇಹೋ ದೇಹಬಾಜು ನೃಲೋಕೆ ಕಷ್ಟಾನ್ ಕಾಮಾನ್ ಅರ್ಹತೆ ವಿಡ್ಭುಜಾಯ್. ವಿಡ್ಭುಜ ಅಂದರೆ ಹಂದಿಗಳಿಗೂ ಕೂಡ ನಾವು ಪಡೋವಂಥ ಸುಖ ಸಿಗುತ್ತೆ. ಈಗ ನಾವೇನು ಸುಖ ಪಡ್ತಾ ಇದ್ದೀವಿ ಅದು ಹಂದಿಗಳಿಗೂ ಸಿಗುತ್ತೆ. ಅದಕ್ಕೋಸ್ಕರ ಕಷ್ಟಪಡೋ ಅವಶ್ಯಕತೆ ಇಲ್ಲ, ಹೌದಲ್ವಾ? ಕಷ್ಟಪಟ್ಟೇನೋ ಸುಖ ಪಡ್ತಾ ಇದ್ದೀವ ನಾವು? ಕಷ್ಟಪಟ್ಕೊಂಡು ಸುಖ ಪಡ್ಕೋತಾ ಇದ್ದೀವ? ಸುಖ ತಾನಾಗೆ ಬರುತ್ತೆ. ಕಷ್ಟಾನ್ ಕಾಮಾನ್ ಅರ್ಹತೆ, ನಮ್ಮ ಅರ್ಹತೆಗೆ ತಕ್ಕ ಹಾಗೆ ಕಷ್ಟಗಳು ಕಾಮನೆಗಳು ಬರುತ್ತೆ. ನಾವು ಅದಕ್ಕೋಸ್ಕರ ಶ್ರಮ ಪಡೋ ಅಗತ್ಯನೇ ಇಲ್ಲ ಅಲ್ವಾ. ನಾವು ಶ್ರಮ ಪಡ್ತಾ ಇರೋದು ಏನಕ್ಕೋಸ್ಕರ? ದೇಹಕ್ಕೋಸ್ಕರ. ಎಲ್ಲರೂ 99 ಜನ 199 ಜನ ಕಷ್ಟಪಡ್ತಾ ಇರೋದು ಏನಕ್ಕೋಸ್ಕರ? ದೇಹ ಸುಖಕ್ಕೋಸ್ಕರ. ಯಾರೋ ಕೆಲವರು ಮಾತ್ರ ಆತ್ಮ ಸುಖಕ್ಕೋಸ್ಕರ ಪ್ರಯತ್ನ ಮಾಡ್ತಾಯಿದ್ದಾರೆ. ಆ ಕೆಲವರಲ್ಲಿ ನಾವು ಒಬ್ಬರು ಅಲ್ವಾ. ಎಷ್ಟು ಲಕ್ಕಿ ಅಲ್ವ ನಾವು. ಈ ಸಮಯದಲ್ಲಿ ಎಷ್ಟು ಜನ ದೇಹಕ್ಕೋಸ್ಕರ, ದೇಹ ಸುಖಕ್ಕೋಸ್ಕರ ಒದ್ದಾಡ್ತಾ ಇದ್ದಾರಲ್ವ ಸರ್. ರೈಲ್ವೆ ಸ್ಟೇಷನ್ ಮೂಟೆ ಹೊರ್ತಾರೆ, ಗಾಡಿ ತಳ್ತಿರ್ತಾರೆ, ಇನ್ನೊಂದು ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ, ಬೆಳಗ್ಗೆಯಿಂದ ಸಾಯಂಕಾಲ ತನಕ 200 ಎಳ್ನೀರು ಕೊಚ್ಚುತ್ತಾರೆ. ಯಾಕೆ ಮಾಡ್ತಾಯಿದ್ದೀರ ಅಂದರೆ ಸುಖಕ್ಕೋಸ್ಕರ ಅಂತ ಹೇಳ್ತಾನೆ. ಯಾರು ಸುಖಕ್ಕೋಸ್ಕರ? ನಾವು ಎಷ್ಟೇ ಕಷ್ಟಪಟ್ಟರೂ ಸುಖ ಸಿಗೋದಿಲ್ಲ ಅಲ್ವಾ. ದೇಹಕ್ಕೋಸ್ಕರ ನಾವು ಎಷ್ಟೇ ಕಷ್ಟಪಟ್ಟರೂ ದೇಹ ಸುಖ ಸಿಗೋದಿಲ್ಲ. ಆದರೆ ಆತ್ಮಕ್ಕೋಸ್ಕರ ನಾವು ಕಿಂಚಿತ್ ಸುಖ ಪಟ್ಟರೂ ನಮಗೆ ಖಂಡಿತವಾಗಲೂ ಸುಖ ಸಿಗುತ್ತೆ. ಆದರೆ ಸುಖದ ಅರ್ಥ ಗೊತ್ತಿಲ್ಲ ನಮಗೆ, ಅದಕ್ಕೋಸ್ಕರ ನಾವೇನು ಮಾಡ್ತೀವಿ? ಕಷ್ಟಪಡ್ತಾ ಇದ್ದೀವಿ. ಯಾಕೆ ಕಷ್ಟಪಡ್ತಾ ಇದೆಯಾ? ಯಾಕಂದರೆ ಸುಖದ ಅರ್ಥ ಗೊತ್ತಿಲ್ಲ, ಅದಕ್ಕೆ ಕಷ್ಟಪಡ್ತಾನೆ. ಯಾಕೆ? ಸುಖದ ಅರಿವು ಈ ಇಂದ್ರಿಯಗಳಿಗೆ ಗೋಚರ ಆಗೋದಿಲ್ಲ. ಸುಖಂ ಆತ್ಯಂತಿಕಂ ಎತ್ತದ್ ಗ್ರಾಹ್ಯ ಬುದ್ಧಿ ಅತೀಂದ್ರಿಯಂ. ನಿಜವಾದ ಸುಖ ಈ ಭೌತಿಕ ಇಂದ್ರಿಯಗಳಿಗೆ ಗೋಚರವಾಗುವುದಿಲ್ಲ. ಯಾಕಂದರೆ ಅದು ಸುಖಂ ಆತ್ಯಂತಿಕಂ. ನಿಜವಾದ ಸುಖ ಇಲ್ಲಿದೆ, ಭಗವಂತನ ನಾಮದಲ್ಲಿದೆ. ಕೀರ್ತನೆ ಮಾಡುವಾಗ ನಮಗೆ ಆನಂದ ಆಗುತ್ತಲ್ಲ. ಯಾವ ಇಂದ್ರಿಯಗೆ ಆನಂದ ಆಗುತ್ತೆ? ಕಿವಿಗೆ ಆನಂದ ಆಗುತ್ತೆ, ಹೌದು. ಆಮೇಲೆ ಮನಸ್ಸಿಗೆ ಆನಂದ ಆಗುತ್ತೆ, ಹೌದು. ಶುದ್ಧಿ ಆಗುತ್ತೆ, ನಾಲಿಗೆ ಶುದ್ಧಿ ಆಗುತ್ತೆ. ಆಮೇಲೆ ಕಣ್ಣು ಶುದ್ಧಿ ಆಗುತ್ತೆ. ಭಗವಂತ ನೋಡ್ತಾ ಇರ್ತೀವಿ, ಕಣ್ಣು ಶುದ್ಧಿ. ಹಾಂ, ಓಕೆ. ಚರ್ಮ ಎಲ್ಲ ಇಂದ್ರಿಯ ತೃಪ್ತಿ ಆಗುತ್ತೆ. ಬಟ್ ಇಂದ್ರಿಯ ತೃಪ್ತಿ ಅಷ್ಟೇ ನಮ್ಮ ಉದ್ದೇಶ ಅಲ್ವಲ್ಲ. ಆತ್ಮಸುಖ, ಆತ್ಮಶುದ್ಧಿ ಆಗುತ್ತೆ. ಯಾವಾಗ ಆತ್ಮಶುದ್ಧಿ ಆಗುತ್ತೆ ಆವಾಗ ಮಾತ್ರ ನಮಗೆ ಸುಖದ ಅನುಭವ ಆಗುತ್ತೆ, ಹೌದಾ? ಸುಖದ ಅನುಭವ ಆಗೋದು ಯಾವಾಗ? ಆತ್ಮಶುದ್ಧಿ ಆಗದೆ. ಆತ್ಮಶುದ್ಧಿ ಹೇಗಾಗುತ್ತೆ? ಆತ್ಮಶುದ್ಧಿ ಆಗ್ಬೇಕಾದ್ರೆ ಆತ್ಮ ಇಲ್ಲ ಅಂತ ಗೊತ್ತಿರಬೇಕಲ್ಲ. ಎಲ್ಲಿಂದ ಎಲ್ಲೋದ್ರೂ ಸುತ್ತಿ ಬಳಸಲು ಬರುತ್ತೆ, ಆತ್ಮಕ್ಕೆ ಬರುತ್ತೆ. ಅದಕ್ಕೆ ಭಗವಂತ ಯಾಕೆ ಪ್ರಾರಂಭದಲ್ಲಿ ಆತ್ಮದ ಬಗ್ಗೆ ಹೇಳ್ದ? ಸಾಮಾನ್ಯವಾಗಿ ನಾವು ಹೀಗೆ ಒಂದು ಸೆಂಟ್ರಲ್ಲಿ ಕ್ಲಾಸಸ್ ಮಾಡ್ತಿದ್ದೀವಿ. ಸೆಕೆಂಡ್ ಚಾಪ್ಟರ್ ಮಾಡೋಕ್ಕೆ ಹೋಗೋದಿಲ್ಲ ಕ್ಲಾಸ್. ಕುರುಕ್ಷೇತ್ರದಲ್ಲಿ, ಕುರುಕ್ಷೇತ್ರ ರಣರಂಗದಲ್ಲಿ ಸೇನಾವಲೋಕನ, ನೆಕ್ಸ್ಟ್ ಕರ್ಮಯೋಗ. ಅರೆ, ಸೆಕೆಂಡ್ ಚಾಪ್ಟರ್ ಸ್ಕಿಪ್ ಆಗೋಯ್ತು. ಬೇಕಂದರೆ ಸ್ಕಿಪ್ ಮಾಡ್ತೀವಿ. ಯಾಕಂದರೆ ಆತ್ಮದ ಬಗ್ಗೆ ಅರಿವು ನಮಗೆ ಬರೋದಿಲ್ಲ, ಹೇಳಿದ್ರು ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ಅಲ್ವಾ? ಆತ್ಮದ ಬಗ್ಗೆ ಅಷ್ಟು ಸುಲಭವಾಗಿ ನಮ್ಗೆ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತೀವಿ, ಅದರಲ್ಲಿ ಸೆಕೆಂಡ್ ಚಾಪ್ಟರ್ ಎಷ್ಟು ಬೇಕೋ ಅಷ್ಟು ಮಾತ್ರ ಹೇಳಿ ಮಿಕ್ಕಿದ್ದನ್ನು ಸ್ಕಿಪ್ ಮಾಡ್ತೀವಿ. ಯಾಕಂದರೆ ಆತ್ಮ ಸಾಕ್ಷಾತ್ಕಾರ ಅಥವಾ ಆತ್ಮದ ಬಗ್ಗೆ ಜ್ಞಾನ ನಮಗೆ ಅಷ್ಟು ಸುಲಭವಾಗಿ ಬರೋದಿಲ್ಲ. ಕೇಳಿಸ್ಕೋಬೋದು ನಾವು ಆತ್ಮದ ಬಗ್ಗೆ, ಆದರೆ ಇಲ್ಲೋಗಿ ಇಲ್ಲಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನಾವು ಅದರಲ್ಲಿ ಅನುಭವ ಆಗಬೇಕು, ಎಕ್ಸ್ಪೀರಿಯೆನ್ಸ್ ಆಗಬೇಕು. ಇನ್ನರ್ ಎಕ್ಸ್ಪೀರಿಯೆನ್ಸ್. ಅನುಭವ ಅಂದರೆ ಎಕ್ಸ್ಟರ್ನಲ್ ಎಕ್ಸ್ಪೀರಿಯೆನ್ಸ್. ಓಹ್, ಯಾರು ಹೊಡೆದ್ರು, ಹೊರಗಡೆಯಿಂದ ಎಕ್ಸ್ಪೀರಿಯೆನ್ಸ್ ಆಯಿತು. ಬಟ್ ಅನುಭವ ಅಂದರೆ ಒಳಗಿಂದ ಆಗಬೇಕು ಅಲ್ವಾ? ಈಗ ಏನು ಹೇಳ್ತಾ ಇದ್ದೀವಿ, ಹೊರಗಿಂದ ಬರ್ತಾ ಇದೆ, ಇಂದ್ರಿಯೊಳಗೆ ಮುಟ್ತಾ ಇದೆ. ಬಟ್ ಒಳಗಿಂದ ಬರೋದಕ್ಕೆ ಅನುಭವ ಅಂತ ಹೇಳ್ತಾರೆ. ಎಲ್ಲಿ ತನಕ
ನಮಗೆ ಅನುಭವ ಆಗೋದಿಲ್ಲ, ಅಲ್ಲಿ ತನಕ ನಾವು ಆತ್ಮದ ಬಗ್ಗೆ, ಆತ್ಮದ ಸುಖದ ಬಗ್ಗೆ ಯೋಚನೆ ಮಾಡೋಕ್ಕಾಗೋದಿಲ್ಲ. ಓಕೆನಾ? ಸೊ ಹಾಗೆ ಭಗವಂತ ಅರ್ಜುನಿಗೆ ಎಷ್ಟು ಸುಂದರವಾಗಿ ಎಳೆಯಾಗಿ ಆತ್ಮದ ಬಗ್ಗೆ ಹೇಳ್ತಾನೆ. ನಾನು ಈ ಆತ್ಮ ಅಲ್ಲ ಅನ್ನೋ ಅರಿವು ಬರೋ ತನಕ ಬಿಡಲಿಲ್ಲ ಕೃಷ್ಣ. ಇಲ್ಲಾಂದರೆ ಮುಂದಕ್ಕೆ ಹೋಗೋಕ್ಕಾಗೋದಿಲ್ಲ, ನಮ್ಮ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗೋದಿಲ್ಲ ಅದನ್ನು. ನೆಕ್ಸ್ಟು ಭಯ ಶುರು ಆಯಿತು. ಭಯ ಪಟ್ಕೋಬೇಡ, ಆಯಿತು, ನಿನ್ನ ವಿಷಯಕ್ಕೆ ಬರ್ತೀನಿ. ಈಗ ದೇಹನ ಕೊಲ್ತೀನಿ ಅಂತ ಹೇಳ್ತೀಯಲ್ವಾ? ದೇಹ ಇರೋದು ಒಂದಿನ ಸಾಯೋದಕ್ಕೆ, ಯಾವತ್ತೋ ಒಂದಿನ ಸಾಯೋದು, ಇವತ್ತೇ ಹೋಗಲಿ. ಆಯಿತು, ನಾನು ದೇಹ ಅಲ್ಲ ಆತ್ಮ ಅಂತಲೇ ಅಂದ್ಕೊಳ್ಳೋಣ, ಆತ್ಮಕ್ಕೆ ಸಾವಿಲ್ಲ. ಸೊ ಎರಡೂ ಕೇಸಲ್ಲೂ ನೀನು ಯೋಚನೆ ಮಾಡೋ ಅಗತ್ಯನೇ ಇಲ್ಲ. ಈಗ ದೇಹ ನಾನು ಅಂತ ಅಂದ್ಕೊಂಡ್ರು ನಿನಗೆ ಶೋಕ ಪಡೋಕ್ಕೆ ಅವಕಾಶನೇ ಇಲ್ಲ, ಅಥವಾ ನನ್ನ ಆತ್ಮ ಅಂದ್ಕೊಂಡ್ರು ನಿನಗೆ ಶೋಕ ಪಡೋಕ್ಕೆ ಅವಕಾಶನೇ ಇಲ್ಲ. ಎರಡೂ ಬಗೆನಲ್ಲೂ ಕೂಡ ನಿನಗೆ ಶೋಕಕ್ಕೆ ಅವಕಾಶ ಇಲ್ಲ. ಮತ್ತು ಯಾಕೆ ಶೋಕ ಪಡ್ತಾ ಇದೆಯಾ? ಶೋಕಕ್ಕೆ ಕಾರಣ ಏನು? ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮ ಆಪಾಯನ ಅನಿತ್ಯತಾ ಅಂತ ತಿಕ್ಷಸ್ವ ಭಾರತ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ, ನಮ್ಮ ಇಂದ್ರಿಯ ಗ್ರಹಿಕೆಯಿಂದ ನಮಗೆ ಸಾವು, ನೋವು, ಸುಖ, ದುಃಖ, ಮಾನ ಅಪಮಾನದ ಅರಿವು ಉಂಟಾಗುತ್ತೆ. ಬಟ್ ನಾವು ಸಹಿಸ್ಕೋಬೇಕು. ಅದೇ ಕಷ್ಟ. ಹೆಂಗೆ ಸಹಿಸ್ಕೊಳಕ್ಕಾಗುತ್ತೆ? ಯಾರೋ ನಿಮ್ಮ ಕಡೆ ಕೈ ತೋರಿಸಿ ಅಂದರೆ ಸಾಕು, ಏನು ಮಾತಾಡೋದು ಬೇಕಾಗಿಲ್ಲ, ಹಿಂಗಂದ್ರೆ ಸಾಕು, ಸಹಿಸ್ಕೊಳಕ್ಕಾಗಲ್ಲ, ಕೋಪ ಬಂದುಬಿಡುತ್ತೆ. ಅಷ್ಟರ ಮಟ್ಟಿಗೆ ನಾವೇನು ಮಾಡಿದ್ದೀವಿ, ದೇಹ ಜೊತೆ ಹೊಂದ್ಕೊಂಡ್ಬಿಟ್ಟಿದ್ದೀವಿ. ಅದಕ್ಕೋಸ್ಕರ ಪ್ರಾಣ ಹೋಗಬೇಕಾದ್ರೆ ಯಾಕೆ ಜೀವ ಹಿಂಸೆ ಪಡ್ತಾನೆ? ಈಗ ಹಸು ಹಾಲು ಕುಡಿತಿರುತ್ತೆ ಕರು, ನೀವು ಹೇಳ್ಕೊಂಡು ಬನ್ನಿ, ಬರಲ್ಲ ಅದು. ಯಾಕಂದರೆ ಅದು ಹಸು ಜೊತೆ ಅಷ್ಟು ಸಂಬಂಧ ಬೆಳೆಸ್ಕೊಂಡ್ಬಿಟ್ಟಿರುತ್ತೆ ಅದು ಅಲ್ವಾ, ಅಷ್ಟು ಪ್ರೀತಿ ಬೆಳೆಸ್ಕೊಂಡ್ಬಿಟ್ಟಿರುತ್ತೆ, ವ್ಯಾಮೋಹ ಬೆಳೆಸ್ಕೊಂಡಿರುತ್ತೆ. ಹಾಗೆ ಜೀವ ಈ ದೇಹ ಜೊತೆಗೆ ವ್ಯಾಮೋಹ ಬೆಳೆಸ್ಕೊಂಡ್ಬಿಡ್ತಾನೆ. ಇದು ನನ್ನ ದೇಹ, ಇದು ನನ್ನ ದೇಹ, ಇದು ನನ್ನ ದೇಹ ಅಂತ ಹೋಗ್ಬೇಕಾದ್ರೆ ಅಷ್ಟೇ ನೋವಾಗುತ್ತೆ. ಅದಕ್ಕೆ ನಾನು ದೇಹ ಅಲ್ಲ, ನಾನು ದೇಹ ಅಲ್ಲ, ಐ ಆಮ್ ನಾಟ್ ದಿಸ್ ಬಾಡಿ, ಐ ಆಮ್ ನಾಟ್ ದಿಸ್ ಬಾಡಿ, ಐ ಆಮ್ ಎ ಸೋಲ್, ಐ ಆಮ್ ಎ ಸೋಲ್, ಐ ಆಮ್ ಎ ಸೋಲ್, ಐ ಆಮ್ ಎನ್ ಎಟರ್ನಲ್, ಐ ಆಮ್ ಎನ್ ಎಟರ್ನಲ್. ಸೊ ನಾವು ದಿನ ಜಪ ಮಾಡಬೇಕು. ದಿನ ಇದನ್ನೇ ಹರೇ ಕೃಷ್ಣ ಮಂತ್ರ ಜೊತೆಗೆ ಇದು ಜಪ ಮಾಡಬೇಕು. ನಾನು ದೇಹ ಅಲ್ಲ, ನಾನು ಆತ್ಮ, ನಾನು ದೇಹ ಅಲ್ಲ, ನಾನು ಆತ್ಮ. ಪ್ರಾಕ್ಟೀಸ್ ಮಾಡಿಸ್ಬೇಕು ಅದಕ್ಕೆ. ಇಲ್ಲಾಂದರೆ ಪ್ರಾಣ ಹೋಗ್ಬೇಕೇನಾಗುತ್ತೆ, ತುಂಬ ಹಿಂಸೆ ಆಗುತ್ತೆ. ಇದು ನನ್ನ ದೇಹ, ನನ್ನ ದೇಹ, ಕೊನೆಗೆ ಏನಾಗುತ್ತೆ, ಒಂದು ದೇಹನ ಪಡ್ಕೊಂಡು ಬರಲೇಬೇಕಾಗುತ್ತೆ ಅವನು. ಎಂ ವಾಪಿ ಸ್ಮರನ್ ಭಾವಂ ತ್ಯಜತಂತೆ ಕಲೇವರಂ ತಮ್ ತಮೇ ವೇದಿ ಕೌಂತೆಯ ಸದಾ ತದ್ಭಾವಾವಿತ. ಅದಕ್ಕೇನು ಮಾಡಬೇಕು, ಸದಾ ಭಗವಂತನ ಗುಣಗಾನ ಮಾಡ್ತಾ ಇರಬೇಕು, ಸದಾ ಭಗವಂತನ ಬಗ್ಗೆ ಕೇಳ್ತಾ ಇರಬೇಕು, ಭಗವಂತನ ಭಕ್ತಿ ಜೊತೆ ಒಡನಾಟ ಬೆಳೆಸಬೇಕು. ಇನ್ಯಾವ ವಿಷಯಗಳು ಭಗವಂತನ ಬಗ್ಗೆ ಬಿಟ್ಟು ಬೇರೆ ಯಾವ ವಿಷಯಗಳು ನಮ್ಮ ಕಿವಿ ಒಳಗೆ ಹೋಗಬಾರ್ದು. ಅದೇನಾಗುತ್ತೆ ಗೊತ್ತಾ, ಅನರ್ಥಗಳಾಗಿ ಕೂತ್ಬಿಡುತ್ತೆ. ಕುಂಬಳಕಾಯಿ ಇದೆ, ಕುಂಬಳಕಾಯಿ ದಿನ ಒಂದೊಂದು ಏಟು ಹೊಡಿತಾ ಇರಿ, ಏನಾಗುತ್ತೆ, ಒಂದು ವಾರಕ್ಕೆ ಅದು ಆ ಜಾಗ ಕೊಳ್ತೋಗುತ್ತೆ ಅಲ್ವಾ. ದಿನ ಒಂದು ಸ್ವಲ್ಪ ಸರ್ ನಾನು ಅವ್ರ ಜೊತೆ ಏನು ಮಾತಾಡಿಲ್ಲ, ಸುಮ್ಮನೆ ಕೂತ್ಕೊಂಡ್ರೂ ಬರುತ್ತೆ ಅದು. ಒಂದು ವೈಟ್ ಹಾಕ್ಕೊಂಡು ಬಸ್ ಸ್ಟಾಪಲ್ಲಿ ನಿಂತ್ಕೊಂಡಿದ್ದಾನೆ, 4 BMTC ಬಸ್ ಹೋಯ್ತು. ಸರ್ ನಾನೇನು ಮಣ್ಣು ತೊಗೊಂಡು ಹಾಕ್ಕೊಳ್ಳಿಲ್ಲ ಸರ್, ಸರ್ ಅದು ಹಂಗೆ. ಹೌದು, ನೀನು ಹಾಕೋಬೇಡ, ಸುಮ್ಮನೆ ನಿಂತ್ಕೊಂಡ್ರು ಅದು ಮಣ್ಣು ಮೆತ್ಕೊಳ್ಳುತ್ತೆ. ಅದಕ್ಕೇನು ಹೇಳ್ತೀವಿ ನಾವು, ಅನರ್ಥ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ನಾವು ಪ್ರಾರಂಭಿಕ ಹಂತದಲ್ಲಿರುವಾಗ ನಾವು ಆದಷ್ಟು ಎಚ್ಚರಿಕೆಯಿಂದ ಇರಬೇಕು ಅಲ್ವಾ. BBMP ಅವರು ಏನು ಮಾಡ್ತಾರೆ, ರೋಡ್ ಸೈಡಲ್ಲಿ ಗಿಡಗಳು ಹಾಕಿರ್ತಾರೆ. ಓಕೆ ಗಿಡಗಳು ಹಾಕಿರ್ತಾರೆ. ಗಿಡ ಸಣ್ಣದಿದ್ದಾಗ ಏನು ಮಾಡ್ತಾರೆ, ಅದಕ್ಕೆ ಸ್ವಲ್ಪ ಬೇಲಿ ಹಾಕಿ ಅಲ್ವಾ, ಮುಳ್ಳಿಗಿಲಿ ಹಾಕಿರ್ತಾರೆ. ಸ್ವಲ್ಪ ದೊಡ್ಡದಾದ್ಮೇಲೆ ಅವಶ್ಯಕತೆ ಇಲ್ಲ. ಸೊ ನಾವಿನ್ನು ಭಕ್ತಿನಲ್ಲಿ ಪ್ರಾರಂಭದಲ್ಲಿದ್ದೀವಿ, ಅದಕ್ಕೋಸ್ಕರ ನಾವು ಸ್ವಲ್ಪ ಬೇಲಿ ಹಾಕಬೇಕು. ಯಾವುದು ಬೇಲಿ? ಅದು ಭಕ್ತರ ಜೊತೆಯಲ್ಲಿರಬೇಕು ನಾವು. ಭರತ ಮಹಾರಾಜ ಜಿಂಕೆ ವ್ಯಾಮೋಹದಲ್ಲೇ ಪ್ರಾಣ ಬಿಟ್ಟ. ಕೊನೆಗೆ ಏನಾಗ್ತಾನೆ, ಜಿಂಕೆ ಆಗಿಬಿಡ್ತಾನೆ. ಜಿಂಕೆ ಆಗಿಬಿಟ್ಟಿದ ಮೇಲೆ ಏನು ಮಾಡ್ತಾ ಇರುತ್ತೆ, ಅದು ಭಕ್ತರ ಜೊತೆಲೇ ಇರುತ್ತೆ ಅದು ಅಲ್ವಾ, ಒಂಟಿಯಾಗಿರುತ್ತೆ. ಎಷ್ಟು ಬೇಕೋ ಹೊಟ್ಟೆಗೆ ಒಣಗಿರೋ ಹುಲ್ಲು ತಿನ್ಕೊಂಡು ಯಾವಾಗಲೂ ಋಷಿಗಳ ಆಶ್ರಮದಲ್ಲೇ ಇರ್ತಾಯಿತ್ತು, ಪುಲಸ್ಯ ಆಶ್ರಮದಲ್ಲಿ ಇರ್ತಾಯಿತ್ತು. ಆ ಆಶ್ರಮದಲ್ಲಿ ಋಷಿಗಳು ಏನು ಮಾಡ್ತಾಯಿದ್ರು, ಯಾವಾಗಲೂ ಜಪ ತಪ ವೇದ ಮಂತ್ರ ಉಚ್ಚಾರಣೆ ಮಾಡ್ತಾಯಿದ್ರು. ಈ ಜಿಂಕೆ ಏನು ಮಾಡ್ತಾಯಿತ್ತು, ಕೇಳಿಸ್ಕೊಂಡು ಇರ್ತಾಯಿತ್ತು. ಬೇರೆ ಜಿಂಕೆ ಸಹವಾಸ ಮಾಡಿಲ್ಲ. ನೋಡಿ, ಜಿಂಕೆ ಜನ್ಮದಲ್ಲಿ ಬಂದಾಗಲೂ ಕೂಡ ನಾವು ಹಿಂದೆ ಏನು ಮಾಡಿದ್ವೋ, ಯಾಕಂದರೆ ಆತ್ಮ ಎಟರ್ನಲ್, ಆತ್ಮ ಸಾಯೋದಿಲ್ಲ. ಈ ದೇಹದಲ್ಲಿದ್ದಾನೆ, ಇನ್ನೊಂದು ದೇಹಕ್ಕೆ ಹೋಗ್ತಾನೆ ಅಷ್ಟೇ. ಈ ದೇಹದಲ್ಲಿ ಏನು ಮಾಡಬೇಕೋ ಅದನ್ನು ನೆಕ್ಸ್ಟ್ ದೇಹದಲ್ಲಿ ಮಾಡ್ತಾನೆ. ಈ ದೇಹದಲ್ಲಿ ಏನು ಆಸೆ ಇತ್ತೋ ನೆಕ್ಸ್ಟ್ ದೇಹದಲ್ಲಿ ಅನುಭವಿಸ್ಬೇಕಾಗುತ್ತೆ, ತೀರಿಸ್ಕೋಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಭರತ ಜಿಂಕೆಯಾಗಿ ಬಂದಾಗಲೂ ಕೂಡ ತುಂಬ ಎಚ್ಚರಿಕೆಯಿಂದ ಇದ್ದ. ನಾನು ಈ ಜಿಂಕೆ ಅಲ್ಲ, ನಾನು ಜಿಂಕೆ ಒಳಗೆ ಬಂದಿದ್ದೀನಿ.
ಸೊ ಇನ್ಮೇಲಾದರೂ ನಾನು ನನ್ನ ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅನ್ನೋ ಎಚ್ಚರ ಇತ್ತು. ನಮಗಿದೆಯಾ? ನಾವು ಹಿಂದೆ ಏನೆಲ್ಲ ಆಗಿದ್ವಿ? ಕತ್ತೆ ಆಗಿದ್ದು ಓದಿ, ಬಟ್ ಅದೆಲ್ಲ ಒಂದು ಸಲ ಅದು ಆಚೆ ಬಂದುಬಿಡುತ್ತೆ. ಸ್ವಲ್ಪ ಒಂದೊಂದು ಟೈಮ್ ಏನಾಗುತ್ತೆ, ನಾವು ಈ ಥರ ಬಿಹೇವ್ ಮಾಡ್ತೀವಿ ಅಂತ, ಸ್ವಲ್ಪ ಕತ್ತೆ ಥರ ಮಾಡ್ತೀವಿ. ಎಲ್ಲ ಪ್ರಾಣಿಗಳು, ಯಾಕಂದರೆ ಎಷ್ಟೋ ಜನ್ಮದಲ್ಲಿ ನಾವು ಎಲ್ಲ ಪ್ರಾಣಿಗಳು ಓಡಾಡ್ಕೊಂಡು ಬಂದಿರ್ತೀವಿ, ಅದು ಇದೇ ಆಚೆ ಬಂದುಬಿಡುತ್ತೆ. ಅಂದರೆ ಅದಕ್ಕೆ ಸಂಸ್ಕಾರ ಅಂತ ಹೇಳ್ತೀವಿ. ಇಂಪ್ರೆಷನ್ಸ್ ಅಷ್ಟು ಸುಲಭವಾಗಿ ಹೋಗೋದಿಲ್ಲ ಅಲ್ವಾ? ಏನಾದರೂ ಕೈ ಗಲೀಜಾಗಿದ್ದರೆ ಸುಮ್ಮನೆ ಹೆಂಗಂದರೆ ಹೋಗ್ಬಿಡುತ್ತೆ, ಧೂಳಿಗಳಾಗಿದ್ದರೆ ಅಲ್ವಾ? ಹಿಂಗಾಗ್ಬಿಟ್ರೆ ಏನು ಮಾಡಬೇಕು? ಹೋಗೋದಿಲ್ಲ. ಉಜ್ಜಿ ಏನು ಮಾಡಬೇಕು? ಬಟ್ಟೆ ಹರಿದೋಗುತ್ತೆ. ಹೋಗ್ಬೋದು ಸ್ವಲ್ಪ ಮಟ್ಟಿಗೆ ಅಷ್ಟೇ. ನಾವೆಲ್ಲ ಸ್ಕೂಲಲ್ಲಿ ಇರಬೇಕಾದ್ರೆ, ಸಣ್ಣ ಮಕ್ಳು ಇರಬೇಕಾದ್ರೆ, ಸ್ಕೂಲ್ ಹುಡುಗರು ಇರಬೇಕಾದ್ರೆ ಪೆನ್ ಇಟ್ಕೊಂಡು ಬರೋದು, ಅದೇನಾಗ್ತಾಯಿತ್ತು, ಅದು ಹಿಂಗೆ ಸೋರಿ ಇಲ್ಲೆಲ್ಲ ಪೂರ್ತಿ ಹಿಂಗೆ ಆಗ್ಬಿಡ್ತಾಯಿತ್ತು. ಉಜ್ಜೋರು ಆದ್ರೂ ಉಜ್ಜಿ ಏನು ಮಾಡ್ತಾಯಿದ್ರು, ಸ್ವಲ್ಪ ಮಟ್ಟಿಗೆ ಹೋಗ್ತಾಯಿತ್ತು, ಬಟ್ಟೆ ಹರಿದು ಹೋಗ್ಬೇಕಷ್ಟೇ. ಹಾಗೆ ನಮ್ಮ ಸಂಸ್ಕಾರ ಆತ್ಮದಲ್ಲಿ ತುಂಬ್ಕೊಂಡು ಏನಾಗಿದೆ, ಹೋಗ್ತಾ ಇಲ್ಲ ಅದೀಗ. ಅದಕ್ಕೋಸ್ಕರ ಚೈತನ್ಯ ಮಹಾಪ್ರಭು ಬಂದು ಆ ಎಲ್ಲ ಸಂಸ್ಕಾರಗಳು, ಆ ಕೆಟ್ಟ ಸಂಸ್ಕಾರ ಏನಿದೆ ಸುಕೃತಿ, ಅದನ್ನು ಕೇವಲ ಹರೇ ಕೃಷ್ಣ ನಾಮದಿಂದ ನಾವು ಹೋಗ್ಬೋದು. ಅದಕ್ಕೆ ಶ್ರದ್ಧೆ ಇರಬೇಕು ನಮಗೆ ಆತ್ಮಜ್ಞಾನ ಅಷ್ಟು ಸುಲಭವಾಗಿ ಬರೋದಲ್ಲ ಅದು. ಯಾಕಂದರೆ ಕಲಿಯುಗದಲ್ಲಿದ್ದೀವಿ ನಾವು, ಅಷ್ಟು ಸುಲಭವಾಗಿ ಆತ್ಮವಿಜ್ಞಾನ ನಮಗೆ ಅರ್ಥ ಆಗೋದಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು, ನಾವು ಕಲಿಯುಗದ ಧರ್ಮ ನಾವು ಕರೆಕ್ಟಾಗಿ ಫಾಲೋ ಮಾಡೋಕ್ಕೆ ಅಭ್ಯಾಸ ಮಾಡಬೇಕು. ಇವಾಗ ನಮ್ಗೆ ಅನಿಸುತ್ತೆ, ನಾನೇನು ಪಾಪ ಮಾಡಿಲ್ಲ, ನಾನೇನು ತಪ್ಪು ಮಾಡಿಲ್ಲ, ನಾನು ಒಳ್ಳೆಯವನು, ನಾನು ಹಾಗೆ ಹೀಗೆ ಅಂತ ಅನಿಸುತ್ತೆ. ಅದು ಒಂಥರ ಕೆಟ್ಟ ಸಂಸ್ಕಾರನೇ. ನಮ್ಮನ್ನು ಒಳ್ಳೆಯವರು ಅಂದ್ಕೊಳ್ಳೋದು ಕೂಡ ಕೆಟ್ಟ ಸಂಸ್ಕಾರ. ನಾನೊಬ್ಬ ಭಕ್ತ, ನಾನು ಒಳ್ಳೆಯವನು, ಇದು ಕೆಟ್ಟ ಸಂಸ್ಕಾರ. ಅದಕ್ಕೆ ಮಹಾಪ್ರಭು ಏನು ಹೇಳ್ತಾರೆ, ತ್ರಿನಾದಪಿ ಸುನೀಚ, ಬರೀ ನೀಚ ಅಲ್ಲ, ಸಾಮಾನ್ಯ ನೀಚ ಅಲ್ಲ, ಅವನು ಸುನೀಚ, ಕೆಟ್ಟ ನೀಚ ನಾನು. ಸೊ ಆ ಭಾವನೆ ಬಂದಾಗ ಮಾತ್ರ ನಾವು ಮಹಾಮಂತ್ರ ಶುದ್ಧಿಯಿಂದ ಜಪ ಮಾಡೋಕ್ಕೆ ಸಾಧ್ಯ. ಇಲ್ಲಾಂದರೆ ಕೆಲವರಿಗೆ ಎಷ್ಟೋ ಜನ ಹೇಳ್ತಾರೆ, ಹರೇ ಕೃಷ್ಣ ಮಂತ್ರದ ಏನಂತ ಶಕ್ತಿ ಇದೆ? ಏನಿಲ್ಲ, ಸಿಂಪಲ್ ಇದೆ, ಹರೇ ಕೃಷ್ಣ ಇಷ್ಟೇನಾ ಅಂತ ಕೇಳ್ತಾರೆ. ಇಷ್ಟು ನಾವು ಹೇಳ್ಬೋದಲ್ಲ ಈಸಿಯಾಗ, ಹೇಳಿ ನೋಡೋಣ. ಹೇಳೋದಲ್ಲ ಮುಖ್ಯ, ಶ್ರದ್ಧಾ ಭಕ್ತಿ ಸಮನ್ವಿತ. ಶ್ರದ್ಧೆ ಭಕ್ತಿಯಿಂದ ಹರೇ ಕೃಷ್ಣ ಮಂತ್ರ ಹೇಳಬೇಕಂತ ಹೇಳ್ತಾರಲ್ವ, ಸುಮ್ಮನೆ ಹೇಳಿ ಅಂತ ಹೇಳ್ತಾರೆ. ಸುಮ್ಮನೆ ಹೇಳಿದ್ರು ಸಂಸ್ಕಾರ ಹೋಗುತ್ತೆ, ಬಟ್ ಕೃಷ್ಣ ಪ್ರೇಮ ಬೇಕಲ್ಲ ನಮಗೆ. ಆತ್ಮದಲ್ಲಿ ಕೂತಿರೋ ಸಂಸ್ಕಾರ ಅಸುಲಭವಾಗಿ ಹೋಗೋದಿಲ್ಲ, ಹೋದರೂ ನಮಗೆ ಕೃಷ್ಣ ಪ್ರೇಮ ಸಿಗೋದಿಲ್ಲ. ಯಾಕಂದರೆ ನೆಕ್ಸ್ಟ್ ಜನ್ಮದಕ್ಕೆ ಏನು ಹೋಗಬೇಕು, ಎಲ್ಲಿಗೆ ಹೋಗಬೇಕು ಆತ್ಮ, ಅದನ್ನು ಮನಸ್ಸು ಡಿಸೈಡ್ ಮಾಡುತ್ತೆ. ಆತ್ಮ ಶುದ್ಧಿ ಆಗಬೇಕು ಅಂತ ಬಯಸ್ತಾನೆ, ಆದರೆ ಮನಸ್ಸು ಬಿಡೋದಿಲ್ಲ. ಏನೋ ಇವತ್ತೊಂದಿನ ಮಾಡೋಣ, ಫಸ್ಟು ಇವತ್ತೊಂದಿನ ರೂಲ್ಸ್ ಬ್ರೇಕ್ ಮಾಡೋಣ, ತೊಂದರೆ ಇಲ್ಲ. ಅದಕ್ಕೆ ಹೇಳ್ಬೇಕು, ಮನಸ್ಸನ್ನು ನಾವು ಸರಿಯಾಗಿ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಮಾತ್ರ ಆತ್ಮ ಶುದ್ಧಿ ಆಗುತ್ತೆ. ಅದಕ್ಕೆ ಕಠೋಪನಿಷದಲ್ಲಿ 5 ಕುದುರೆಗಳಿರುತ್ತೆ. ಕುದುರೆಗಳಿಗೆ ಆ ಸೆನ್ಸ್ ಇಂದ್ರಿಯಗಳು, ಲಗಾಮು, ರಥ, ಅದಕ್ಕೆ ಸಾರಥಿ ಇರ್ತಾನೆ, ಹಿಂದ್ಗಡೆ ಒಬ್ಬ ರಥಿಕ ಕೂತಿರ್ತಾನೆ. ಕುದುರೆಗಳು ಮಾಡೋ ತಪ್ಪಿಗೆ ಏನಾಗುತ್ತೆ ಹಿಂದೆ. ಅದಕ್ಕೋಸ್ಕರ ಭಗವಂತ ಮನಸ್ಸಿನ ಬಗ್ಗೆ ಯಾಕೆ ಫೋಕಸ್ ಮಾಡ್ತಾನೆ, ಆ ಮನಸ್ಸೇ ನಿನ್ನ ಆತ್ಮ ನಾಶ ಮಾಡೋದು. ಆ ಮನಸ್ಸಿಂದನೇ ಆತ್ಮದಲ್ಲಿ ಸಂಸ್ಕಾರಗಳು ತುಂಬಿಕೊಳ್ಳೋದು, ಒಳ್ಳೆಯದು ಕೆಟ್ಟದ್ದು. ಅದಕ್ಕೋಸ್ಕರ ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ, ನಮ್ಮ ಬಂಧನಕ್ಕೂ ಮತ್ತು ಮೋಕ್ಷಕ್ಕೂ ಕಾರಣ ಮನಸ್ಸು. ಅದಕ್ಕೋಸ್ಕರ ಆತ್ಮದ ಇರುವಿಕೆಯನ್ನು ನಾವು ಫಸ್ಟು ಅನುಭವಿಸಬೇಕು ಅಲ್ವಾ. ಏನೋ ಒಂದು ಲೈಟ್ ಆನ್ ಮಾಡ್ತೀವಿ, ಅಲ್ಲೆಲ್ಲೋ ಬೆಳಕು ಬರುತ್ತೆ, ಅಲ್ಲಿ ಬೆಳಕಿದೆ ಅಂದರೆ ಅರ್ಥ ಲೈಟ್ ಆನ್ ಆಗಿದೆ ಅಂತ ಅಲ್ವಾ. ಎಂಥ ಸಿಂಪಲ್ ಕಾನ್ಸೆಪ್ಟ್ ಅದು. ಆದರೆ ಎಲ್ಲೋ ಮೈಯಲ್ಲಿ ಒಂದು ಪ್ರಜ್ಞೆ ಇದೆ. ಈಗ ಇಲ್ಲಿ ಮೈಯಲ್ಲಿ ಹಿಂಗೆ ಹೊಡೆದಾಗ ನೋವಾಗುತ್ತೆ ನಮಗೆ. ಸೊ ನೋವಂದರೆ ಅದು ಪ್ರಜ್ಞೆ ಇದೆ ನಮ್ಗೆ. ಆ ಪ್ರಜ್ಞೆ ಆತ್ಮದ್ದು, ದೇಹದಲ್ಲ. ದೇಹಕ್ಕೆ ಪ್ರಜ್ಞೆ ಇದೆಯಾ? ಪ್ರಜ್ಞೆ ಇದೆಯಾ ದೇಹಕ್ಕೆ? ಎದ್ದೇಳೋ ನಾನು ಬಂದಿದ್ದೀನಿ, ಅವನು ಬಾಯಿ ಬಿಟ್ಕೊಂಡು ಸತ್ತೋಗ್ಬಿಟ್ಟಿರ್ತಾನೆ, ಎದ್ದೇಳೋ ನಾನು ಬಂದಿದ್ದೀನಿ. ಇಲ್ಲ, ಪ್ರಜ್ಞೆ ಹೋಯಿತು. ಪ್ರಜ್ಞೆ ಹೋಗಿದ್ದು ಯಾರಿಗೆ ಯಾವಾಗ ಗೊತ್ತಾಯಿತು? ಹೋದ್ಮೇಲೆ ಗೊತ್ತಾಯಿತು. ಬಟ್ ಇರೋವಾಗ ಈಗ ನಮ್ಗೆ ಇದೆಯಾ ಪ್ರಜ್ಞೆ? ಈಗ ಪ್ರಜ್ಞೆ ಇದೆ ಅನ್ನೋ ಅಂದ್ಕೊಳ್ಳೋದು ಕೂಡ ಒಂದು ಸಂಸ್ಕಾರನೇ. ಪ್ರಜ್ಞೆ ಅಷ್ಟು ಸುಲಭವಾಗಿ ಎನರ್ಜಿಸ್ ಆಗೋದಲ್ಲ. ಇದೆ, ಪ್ರಜ್ಞೆ ಇದೆ, ಇಲ್ಲ ಅಂತಲ್ಲ. ಅದು ಅನುಭವಕ್ಕೆ ಬರಬೇಕು. ಸೊ ನಾನು ಭಗವಂತನ ಸೇವಕ ಅನ್ನೋ ಅರಿವಿಗೆ ಬಂದಾಗ ಮಾತ್ರ ನಮ್ಮ ಪ್ರಜ್ಞೆ ಎನರ್ಜಿಸ್ ಆಗುತ್ತೆ. ಅದಕ್ಕೆ ಆತ್ಮದ ಶಾಶ್ವತ ಇರುವಿಕೆಯನ್ನು ನಾವು ಪ್ರಜ್ಞೆಯ ಮೂಲಕ ಗುರುತಿಸಿಕೊಳ್ಳಬೇಕು. ಕುಡಿದು ಮಲಗಿರ್ತಾನೆ, ಉಸಿರಾಡ್ತಾ ಇರ್ತಾನೆ, ಆದರೆ ಬೆಳಗ್ಗೆ ಎದ್ದಾಗ ನಾನು ನೆನ್ನೆ ರಾತ್ರಿಯಿಂದ ಇಲ್ಲೇ ಬಿದ್ದಿದ್ದೆ ಬಿದ್ದಿದ್ದು ಗೊತ್ತು ಅವನಿಗೆ. ಬಿದ್ದಿದೆ ಅಂತ ಗೊತ್ತಾಗಲ್ಲ, ಎದ್ದ ಮೇಲೆ ಗೊತ್ತಾಗುತ್ತೆ ಅಲ್ವಾ. ನಾನು ರಾತ್ರಿ ಕುಡಿದು ಬಂದು ಎಲ್ಲಿ ಮಲಗಿದ್ದೆ? ಮೋರಿಲಿ ಮಲಗಿದ್ದೆ ಅಂತ. ಮೋರಿಲಿ ಯಾವಾಗ ಗೊತ್ತಾಗುತ್ತೆ? ಮೋರಿಯಿಂದ ಎದ್ದ ಮೇಲೆ ಗೊತ್ತಾಗುತ್ತೆ. ನಾನು ಮಲಗಿದ್ದು ಮೋರಿಲಿ. ಬಟ್ ಮೋರಿಲಿ ಮಲಗಿದ್ದಾಗ ಅವ್ನಿಗೆ ಗೊತ್ತಾಗುತ್ತಾ? ಪ್ರಜ್ಞೆ ಇತ್ತು ತಾನೇ ಅವಾಗ ಅವನಿಗೆ, ಉಸಿರಾಡ್ತಾ ಇದ್ದೆ ಎಲ್ಲ ಗೊತ್ತು. ಆದರೆ ಪ್ರಜ್ಞೆ ಇತ್ತು ಅಂತ ಗೊತ್ತಾಗಿದೆ ಯಾವಾಗ?
ಪ್ರಜ್ಞೆ ಬಂದ ಮೇಲೆ. ಹಾಂ, ಸೊ ಅದು ತುಂಬ, ಅದಕ್ಕೆ ಹೇಳೋದು ಆತ್ಮದ ಅರಿವು ಅಷ್ಟು ಸುಲಭವಾಗಿ ಬರೋದಿಲ್ಲ. ಅದಕ್ಕೆ ನಾವು ಬೆಗ್ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು, ಭಗವಂತ ನನಗೆ ದಯವಿಟ್ಟು ಪ್ರಜ್ಞೆ ಕೊಡು, ದಯವಿಟ್ಟು ಪ್ರಜ್ಞೆ. ಅದಕ್ಕೇನು ಹೇಳ್ತೀವಿ ನಾವು? ಕೃಷ್ಣ ಪ್ರಜ್ಞೆ. ಪ್ರಜ್ಞೆ ಇದೆ ಎಲ್ರಿಗೂ, ಕುಡ್ಕನಿಗೂ ಪ್ರಜ್ಞೆ ಇದೆ, ಬಟ್ ನಮಗೆ ಬೇಕಾಗಿರೋದೇನು? ಕೃಷ್ಣ ಪ್ರಜ್ಞೆ. ಭೌತಿಕ ಪ್ರಜ್ಞೆ ಇದೆ, ಇರುವೆಗೂ ಪ್ರಜ್ಞೆ ಇದೆ ಇಲ್ವಾ? ಇರುವೆ ಪ್ರಜ್ಞೆ ಇದೆ. ಹೆಂಗೆ ಗೊತ್ತಾಗುತ್ತೆ ಇರುವೆ ಪ್ರಜ್ಞೆ ಇದೆ ಅಂತ? ಕತ್ತೆಗೂ ಪ್ರಜ್ಞೆ ಇದೆ, ನಾಯಿಗೂ ಪ್ರಜ್ಞೆ ಇದೆ. ಮೂಳೆ ಸುಮ್ಮನೆ ಹಾಕೋದು ಬೇಡ, ಸುಮ್ಮನೆ ಹೆಂಗನ್ನಿ ಸಾಕು, ಅದು ಆಟ ಆಡ್ಸ, ನಾಯಿನ ಆಟ ಆಡ್ಸ್ತಾರೆ ನೋಡಿ, ಮೂಳೆ ಹೆಂಗೆ ಹಾಕಿದ್ರೆ ನಾಯಿ ಏನು ಮಾಡುತ್ತೆ, ಅದಕ್ಕೂ ಪ್ರಜ್ಞೆ ಇದೆ. ಬಟ್ ಕೃಷ್ಣ ಪ್ರಜ್ಞೆ ಇಲ್ಲ. ಸೊ ಅದಕ್ಕೆ ಕೃಷ್ಣ ಪ್ರಜ್ಞೆ ಅಷ್ಟು ಸುಲಭವಾಗಿ ಭಗವಂತ ಎಲ್ರಿಗೂ ಕೊಡೋದಲ್ಲ. ಅದನ್ನು ನಾವು ಭಕ್ತರ ಸಂಘದಲ್ಲಿ ಇದ್ದುಕೊಂಡೇ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಬೇಕು. ಭಕ್ತಿಸ್ತು ಭಗವದ್ ಭಕ್ತಾತ್ ಉಪಜಾಯತೆ, ಭಕ್ತಿಸ್ತು ಭಗವತ್ ಭಕ್ತಾತ್ ಸಂಗಾತ್ ಉಪಜಾಯತೆ. ಯಾವಾಗ ನಾವು ಭಕ್ತ ಸಂಘಕ್ಕೆ ಬರ್ತೀವಿ ಯಾವಾಗ ಮಾತ್ರ ಭಕ್ತಿ ಬೆಳೆಯುತ್ತೆ, ಇಲ್ಲಾಂದರೆ ಕೊಳೆಯುತ್ತೆ. ಭಕ್ತಿ ಇರುತ್ತೆ ಬಟ್ ಕೊಳೆಯುತ್ತೆ. ಭಕ್ತಿ ಇದ್ದು ಅದು ಹೊರಗಡೆ ಬರಲಿಲ್ಲ ಅಂದರೆ ಪ್ರಯೋಜನ ಏನು? ಅದಕ್ಕೆ ಮೊದಲು ಶುರು ಆಗೋದು ನಾನು ಆತ್ಮ ಅನ್ನುವ ಅರಿವಿನಿಂದ. ಆತ್ಮ ಅನ್ನೋ ಅರಿವಿಲ್ಲ ಅಂದರೆ ಏನಾಗುತ್ತೆ? ಇವತ್ತು ಒಂದು ಫಿಲ್ಮ್ಗೆ ಹೋಗಿದ್ವಿ, ಸಖತ್ ಎಂಜಾಯ್ ಆಯಿತು, ಸಖತ್ ಖುಷಿ ಆಯಿತು. ಖುಷಿಯಾಗಿದೆ ಯಾರಿಗೆ? ಇಂದ್ರಿಯಗಳಿಗೆ. ಬಟ್ ನಾವು ಇಂದ್ರಿಯಗಳ ಇಲ್ಲ, ಅವನಿಗೂ ಖುಷಿ ಆಯಿತು. ಈಗ ನಾವು ಕೀರ್ತನೆ ಮಾಡ್ತೀವಿ, ಇದು ಮಾಡ್ತೀವಿ, ನಮಗೂ ಖುಷಿ ಆಗುತ್ತೆ. ನಮ್ಮ ಖುಷಿಗೂ ಅವ್ರ ಖುಷಿಗೂ ವ್ಯತ್ಯಾಸ ಇದೆ ಅಲ್ವಾ? ಸೊ ಹಾಗೆ ಯಾರಿಗೆ ಆತ್ಮದ ಅರಿವು ಇರುತ್ತೆ ಅವನು ನಿಜವಾದ ಖುಷಿ ಪಡ್ತಾನೆ, ನಿಜವಾದ ಸುಖಿ. ಇಲ್ಲಾಂದ್ರೆ ಅವನು ನಿಜವಾದ ದುಃಖಿ. ಅದಕ್ಕೆ ಶಾಸ್ತ್ರ ಹೇಳುತ್ತೆ, ಭೌತಿಕವಾಗಿ ನೀವೆಷ್ಟೇ ಸುಖ ಪಟ್ಟರೂ ಕೂಡ ಅದು ಒಂದು ಬಗೆಯ ದುಃಖ. ಭೌತಿಕವಾದ ಸುಖ ಕೂಡ ಒಂದು ಬಗೆಯ ದುಃಖ. ಅದಕ್ಕೆ ತಾನೇ ಮೂಟೆ ಹೊರೋದವನು. ಯಾಕೆ ಕಷ್ಟ ಆಗ್ತಾಯಿದೆ ಆದರೂ ಮೂಟೆ ಹೊರತಾನೆ? ಯಾಕೆ ರೀ 150 kg ಭಾರ ಇಟ್ಕೊಂಡಿದ್ದೀರಾ ತಲೆ ಮೇಲೆ, ಹೆಂಡತಿ ಮಕ್ಕಳನ್ನ ಸಾಕಬೇಕು, ಅದಕ್ಕೆ ಯಾಕೆ ಕಷ್ಟಪಡ್ತೀರಾ? ಅವ್ರನ್ನ ಸಾಕೋದ್ರಲ್ಲಿ ಸುಖ ಇದೆ. ಅವ್ರನ್ನ ಸಾಕೋದ್ರಲ್ಲಿ ಸುಖ ಇದೆ, ಅದಕ್ಕೋಸ್ಕರ 150 kg ಭಾರ ಎತ್ತಬೇಕಾ? ಇದೆಂಥ ಸುಖ ಹಾಗಾದರೆ? ಒಪ್ಕೊಳ್ತೀರಾ ಅದೆಲ್ಲ? ಯಾಕೆ ಕಷ್ಟಪಡ್ತಾರೆ? ಮತ್ತು ತಾನು ಕಷ್ಟಪಟ್ಕೊಂಡು ಹೆಂಡತಿ ಮಕ್ಕಳನ್ನ ಸಾಕಬೇಕು ಅಂತ ಆಸೆ ಪಡ್ತಾನೆ, ಬಟ್ ಅದು ಒಳ್ಳೆಯದೇ. ಅದು ಅವ್ರನ್ನ ಚೆನ್ನಾಗಿ ಕಾಪಾಡಬೇಕು ಅನ್ನೋ ಆಸೆ ಇದೆ, ಬಟ್ ಅದಕ್ಕೋಸ್ಕರ ದುಃಖ ಪಡಲೇಬೇಕು ತಾನೆ. ಭೌತಿಕ ಜಗತ್ತಲ್ಲಿ ದುಃಖ ಪಡೆದ ಯಾವುದು ಸುಖ ಇಲ್ಲ ಇಲ್ಲಿ. ಹಾಗಾದರೆ ಸುಖನೂ ಕೂಡ ಒಂದು ಬಗೆಯ ದುಃಖ. ಮ್ಯಾಥ್ಸಲ್ಲಿ ಹೇಳ್ತಾಳೆ ಫಾರ್ಮ, ಇಫ್ ಎ ಈಸ್ ಈಕ್ವಲ್ ಟು ಬಿ, ಬಿ ಈಸ್ ಈಕ್ವಲ್ ಟು ಸಿ, ಎ ಈಸ್ ಈಕ್ವಲ್ ಟು ಸಿ. ಸುಖಕ್ಕೋಸ್ಕರ ನಾನು ಕಷ್ಟಪಡ್ತಾ ಇದ್ದೀನಿ ಅಂದರೆ ನಿನ್ನ ಕಷ್ಟ ಕೂಡ ಒಂದು ಆ ಸುಖದಲ್ಲಿ ನಿನಗೆ ಸುಖ ಬರುತ್ತೆ ಅಂದರೆ ಅದೊಂದು ಬಗೆಯ ದುಃಖನೇ. ಆದರೆ ಆಧ್ಯಾತ್ಮಿಕದಲ್ಲಿ ದುಃಖನೂ ಕೂಡ ಸುಖ. ಪ್ರಭುಪಾದರು 22 ಗಂಟೆ ಕೆಲಸ ಮಾಡ್ತಾಯಿದ್ರು. ನಿಮ್ಗೇನು ಮಾಡೋ ಕೆಲಸ ಇಲ್ವೇನ್ರಿ? ಯಾಕೆ 22 ಗಂಟೆ ಕೆಲಸ ಮಾಡಿ? ಇದೇ ಕೆಲಸ ನನಗೆ. ಪ್ರಭುಪಾದ ಇಂಟರ್ವ್ಯೂವರ್ಗೆ ಹೇಳ್ತಾರೆ, ನಿಮ್ಗೇನು ಬೇರೆ ಕೆಲಸ ಇಲ್ವಾ? ಬರೀ ಇದೇನೇ ಕೆಲಸ ಅಂತ. ನಾವು ಮಾಡ್ತಾ ಇರೋದೇ ಕೃಷ್ಣ ಸೇವೆ ಮಾಡ್ತಾ ಇರೋದೇ ದೊಡ್ಡ ಸೇವೆ ಅಂತ ಗೊತ್ತಿಲ್ಲ. ಅವ್ರ ದೃಷ್ಟಿಯಲ್ಲಿ ಭೌತಿಕವಾಗಿ ಕೆಲಸ ಮಾಡಿದ್ರೆ ಮಾತ್ರ ಕೆಲಸ, ಇನ್ನುಳಿದೆಲ್ಲ ಯೂಸ್ಲೆಸ್. ಬಟ್ ನಮಗೆ ಭಗವಂತ ಸೇವೆ ಮಾಡೋದು ಮಾತ್ರ ಕೆಲಸ, ಉಳಿದಿದ್ದೆಲ್ಲ ಯೂಸ್ಲೆಸ್. ಅವ್ರಿಗೆ ಉಲ್ಟಾ. ಸೊ ಅದಕ್ಕೋಸ್ಕರ ಎಷ್ಟು ಸೇವೆ ಮಾಡೋಕ್ಕಾಗುತ್ತೆ ಅದನ್ನು ಮಾಡಬೇಕು. ಅದು ಒಂದು ಲೈಫ್ ಟೈಮಲ್ಲಿ. ಮತ್ತು ನಾವು ಬರ್ತೀವಿ ಈ ಭೌತಿಕ ಜಗತ್ತಿಗೆ. ಏನಾಗಿ ಬರ್ತೀವಿ? ಪ್ರಾಣಿಗಳಾಗಿ, ಪಕ್ಷಿಗಳಾಗಿ, ಗಿಡ ಮರಗಳಾಗಿ ಬರ್ತೀವಿ. ಅವಾಗೇನು ಮಾಡೋಕ್ಕಾಗೋದಿಲ್ಲ. ಸುಮ್ಮನೆ ನಾವು ಅದನ್ನು ಅನುಭವಿಸ್ಬೇಕಷ್ಟೇ. ಅದಕ್ಕೋಸ್ಕರ ಈ ಭೌತಿಕ ಜಗತ್ತು ಸೃಷ್ಟಿ ಮಾಡಿದ್ದಾನೆ ಭಗವಂತ. ಅನುಭವಿಸು, ನೀನು ಮಾಡಿದ್ದು ನೀನು ಅನುಭವಿಸ್ಬೇಕಷ್ಟೆ. ಇಲ್ಲಿ ಪುಣ್ಯ ಮಾಡಿದ್ರು ಕೂಡ ಅನುಭವಿಸ್ಬೇಕು, ಪಾಪ ಮಾಡಿದ್ರು ಅನುಭವಿಸ್ಬೇಕು. ಪುಣ್ಯನೂ ಕೂಡ ಒಂದು ಬಗೆಯ ಪಾಪ. ಅದಕ್ಕೆ ಹೇಳಿ, ಭೌತಿಕ ಜಗತ್ತಲ್ಲಿ ಎಲ್ಲ ವರ್ಸ್ಟ್. ನೀವು ಪುಣ್ಯ ಮಾಡ್ತೀರಾ ಅದು ಬಗೆಯ, ಅದು ಒಂದು ಕಡೆ ಒಂಥರ ಪಾಪನೇ. ಭೌತಿಕ ಸುಖ ಪಡ್ತೀರಾ ಅದು ಒಂದು ಬಗೆಯ ದುಃಖನೇ. ಅದಕ್ಕೋಸ್ಕರ ನಾವು ಅಲ್ಲಿಂದ ಆದಷ್ಟು ಬೇಗ ಶಿಫ್ಟ್ ಆಗಬೇಕು. ಎಲ್ಲಿಗೆ? ಅಷ್ಟು ಬೇಗ ಹೋಗೋದಿಲ್ಲ. ಅಟ್ಲೀಸ್ಟ್ ಭೌತಿಕ ನೆಲೆಯಿಂದ ಆಧ್ಯಾತ್ಮಿಕ ನೆಲೆಗೆ ಶಿಫ್ಟ್ ಆಗಬೇಕು. ಅಟ್ಲೀಸ್ಟ್ 1 ರೌಂಡ್ ಚಾಂಟಿಂಗ್ ಮಾಡೋಕ್ಕೆ ಶುರು ಮಾಡಬೇಕು. ಅಟ್ಲೀಸ್ಟ್ ವಾರಕ್ಕೊಂದಿನ ಆದರೂ ಸೆಂಟ್ರಿಗೆ ಬರೋಕ್ಕೆ ಶುರು ಮಾಡಬೇಕು. ಆಮೇಲೆ ಗೋಲೋಕ ಲಾಸ್ಟ್. ಬಟ್ ಆಸೆ ಇರೋದು ಒಳ್ಳೆಯದು. ಅದಕ್ಕೆ ಭಕ್ತರಿಗೆ ಏನ್ಬೇಕು? ಲೌಲ್ಯಂ. ಯಾವ ಲೌಲ್ಯ ಇರಬೇಕು? ದುರಾಸೆ, ಅತಿಯಾದ ಆಸೆ ಇರಬೇಕು ಭಕ್ತನಿಗೆ. ಏನು? ಕಳ್ಳರಿಗೇನು ಆಸೆ ಇರುತ್ತೆ? ಏನು? ಜಾಸ್ತಿ ಕದಿಬೇಕು, ಜಾಸ್ತಿ ಕದಿಬೇಕು. ಬಟ್ ಕಳ್ಳರಿಗಿಂತ ಮಹಾ ಕಳ್ಳರು ಭಕ್ತರು. ಕದ್ದರೆ ಅವ್ರೇನು ಮಾಡ್ತಾರೆ? ಕೃಷ್ಣನೇ ಕದಿಬೇಕು. ಚೋರಾಗ್ರಗಣ್ಯ ಕೃಷ್ಣ. ಎಲ್ರಿಗೂ ಚೋರನ್ನೇ ಕದ್ಬಿಡ್ಬೇಕು ನಾವು. ಹಾಗೆ ಜೀವನಿಗೆ ಆಸೆ ಇದೆ. ನಾನು ಭಗವಂತನ ಅಂಶ ಇರೋದ್ರಿಂದ ನನಗೆ ಆಸೆ ಬರ್ತಾ ಇದೆ ಅಲ್ವಾ?
ಈಗ ಮೂಟೆ ಯಾಕೆ ಹೊರ್ತಾನೆ ಅಂದರೆ ಅವ್ರು ಹೆಂಡತಿ ಮಕ್ಕಳು ಸಾಕಬೇಕು, ಹೆಂಡತಿ ಮಕ್ಕಳು ನನ್ನವರು ಅಂದ್ಕೊಂಡಿದ್ದಕ್ಕೆ ಅವ್ನಿಗೆ ಕಷ್ಟಪಡ್ತಾ ಇರೋದು. ಅವ್ರು ಯಾರು ಬೇರೆ ಆಗಿರೋ ಕಷ್ಟಪಡ್ತಾ ಇದ್ನ, ನನ್ನವರು ಅಂತ ಬಂದಾಗಲೇ ತಾನೇ ನಾವು ಕಷ್ಟಪಡ್ತೀವಿ. ಈಗ ಕೃಷ್ಣ ನಮ್ಮವನು, ನಾನು ಕೃಷ್ಣನವನು ಅಂತ ಅಂದ್ಕೊಂಡಾಗ ತಾನೇ ಅವನಿಗೋಸ್ಕರ ಕಷ್ಟಪಡ್ತೀವಿ, ಇಲ್ಲಾಂದರೆ. ಅದಕ್ಕೆ ಫಸ್ಟು ನಾವು ಅವನ ಜೊತೆ ಸಂಬಂಧವನ್ನು ಕಲ್ಪಿಸ್ಬೇಕು. ಆತ್ಮದ ಜೊತೆ ಕೃಷ್ಣನಿಗೆ ಸಂಬಂಧ ಇದೆ, ಕೃಷ್ಣನ ಜೊತೆ ಆತ್ಮ ಸಂಬಂಧ ಇದೆ, ಬಟ್ ಮರ್ತಿದ್ದೀವಿ ನಾವು ಅಷ್ಟೇ ಅಲ್ವಾ. ಅದಕ್ಕೆ ನೀವು ಯಾರು? ನಾನು ನಮ್ಮಮ್ಮನ ಮಗ, ನಮ್ಮಪ್ಪನ ಮಗ, ನನ್ನ ಹೆಂಡತಿ ಗಂಡ, ನಮ್ಮ ಅಪ್ಪನಿಗೆ ನನ್ನ ಮಗಳಿಗೆ ಅಪ್ಪ, ಏನೋ ಒಂದು ಸಂಬಂಧ ಹೇಳ್ಬಿಡ್ತೀವಿ. ಬಟ್ ಕೃಷ್ಣನ ಜೊತೆ ನಮ್ಗೆ ಸಂಬಂಧ ಇದೆಯಲ್ವ, ಅದನ್ನು ಯಾರು ಸ್ಮರಣೆ ಮಾಡ್ತಾ ಇಲ್ಲ. ಸೊ ಯಾವಾಗ ನಾವು ಭಗವಂತನ ಜೊತೆ ಸಂಬಂಧವನ್ನು ಕಲ್ಪಿಸ್ಕೊಳ್ತೀವೋ ಅವನಿಗೋಸ್ಕರ ಏನಾದರೂ ಮಾಡಬೇಕು ಅಂತ ಆಸೆ ಬರುತ್ತೆ ಒಳಗಡೆಯಿಂದ. ಅವನಿಗೋಸ್ಕರ ಮೂಟೆ ಹೊರೋಣ ಅಲ್ವಾ. ದಿನ 10 ಭಾಗವತ ಓದ್ತಿ ಕಷ್ಟನಾ ಅದು ಸೇವೆ ಅದು. ಅದೇ ಭೌತಿಕವಾಗಿ ಬಂದಾಗ ಅದು ಕಷ್ಟ. ಸೊ ಅದಕ್ಕೋಸ್ಕರ ಸೇವೆ ಮಾಡಬೇಕು. ಭಗವಂತ ಅದನ್ನೇ ಬಯಸೋದು, ಸೇವೆ ಮಾಡು. ಅವನೇನು ಹೇಳ್ತಾನೆ ಅದನ್ನು ಮಾಡು. ನನ್ನ ಖುಷಿಗೋಸ್ಕರ ಮಾಡೋದಲ್ಲ. ನನ್ನ ಖುಷಿಗೋಸ್ಕರ ಮಾಡೋಕ್ಕೋದ್ರೆ ನಾನು ಭಗವಂತನ ಕಾಣೋಕ್ಕಾಗೋದಿಲ್ಲ. ನನಗೆ ದುಃಖ ಆದರೂ ಪರವಾಗಿಲ್ಲ. ಈಗ ಏಕಾದಶಿ ಬರುತ್ತೆ, ಫಾಸ್ಟಿಂಗ್ ಇರಬೇಕು, ಅದು ನನಗೆ ಕಷ್ಟ ಆಗುತ್ತೆ, ಆದರೂ ನಾವು ಇರಬೇಕು, ಯಾಕೆಂದರೆ ಅದು ಭಗವಂತನಿಗೋಸ್ಕರ ಮಾಡೋ ಕೆಲಸ. ಓಕೆ, ಸೊ ಓಕೆ, ಕಷ್ಟ ನಾವು ವಾಲಂಟ್ರಿಯಾಗಿ ತೊಗೋಬೇಕು. ಅದಕ್ಕೆ ರಾಗ ಅಂತ ಹೇಳ್ತಾರೆ, ರಾಗ ಅನುಗ. ಸೊ ಯಾವಾಗ ನಾವು ಸ್ವಯಂ ಪ್ರೇರಿತವಾಗಿ ಭಗವಂತನಿಗೋಸ್ಕರ ಕಷ್ಟ ತೊಗೊಳ್ತೀವೋ ಅದು ರಾಗ, ಅಟ್ಯಾಚ್ಮೆಂಟ್. ಕೃಷ್ಣ ಜೊತೆ ನಮಗೆ ಅಟ್ಯಾಚ್ಮೆಂಟ್ ಬರುತ್ತೆ. ಓಕೆ, ನಮಗೆ ಅಟ್ಯಾಚ್ಮೆಂಟ್ ಇಲ್ಲ ಇವಾಗ. ಅವನೇನಾದ್ರು ಕೊಡ್ತಾನೆ ಅಂದರೆ ಮಾತ್ರ ಅಟ್ಯಾಚ್ಮೆಂಟ್. ಕೃಷ್ಣ ನನ್ನ ಭಕ್ತಿ ಮಾಡಿದೆ ಎಲ್ಲ ಕಿತ್ಕೊಳ್ತೀನಿ, ಓಕೆನಾ? ಕೃಷ್ಣ ಭಕ್ತಿ ಮಾಡಿದ್ರೆ ನಿಮ್ದೆಲ್ಲ ಆಸ್ತಿ ಕಿತ್ಕೊಳ್ತೇನೆ, ಪರವಾಗಿಲ್ವಾ? ಬರ್ತೀರಾ ಸೆಂಟ್ರಿಗೆ? ಇಲ್ಲ, ಬರೋದಿಲ್ಲ, ನೀನು ಬರ್ತೀಯ ಅಷ್ಟೇ. ಕೃಷ್ಣ ನಾಳೆ ಈಗ ಇಲ್ಲಿ ಬಂದು ಹೇಳ್ತಾನೆ, ನಾಳೆಯಿಂದ ನಿಮ್ಮೆಲ್ಲ ಆಸ್ತಿ ಪಾಸ್ತಿ ನಾನು ಕಿತ್ಕೊಂಡ್ಬಿಡ್ತೀನಿ, ನೆಕ್ಸ್ಟ್ ವೀಕ್ ಬರ್ತೀರಾ ಸೆಂಟ್ರಿಗೆ ಅಂತ ಕೇಳ್ತಾನೆ. ಹಂಗಿದ್ರೆ ಯಾಕೆ ಬರಬೇಕು? ನನಗೇನೋ ಬೇಕು ಅಂತ ಬರೋದು, ಎಲ್ಲ ಕಿತ್ಕೊಳ್ಳೋಂಗೆ ನಾನು ಯಾಕೆ ಬರಬೇಕು? ಆದರೆ ಕೃಷ್ಣ ವಿಶೇಷವಾದ ಅನುಗ್ರಹ ಯಾರಿಗೆ ಮಾಡ್ತಾನೆ ಅವ್ರು ಮಾತ್ರ ಕಿತ್ಕೊಳ್ತಾನೆ, ಎಲ್ಲರೂ ಕಿತ್ಕೊಳ್ಳೋದಿಲ್ಲ. ನಾನು ಬಂದು ಸ್ವಾಮಿ ನಂದೆಲ್ಲ ಕಿತ್ಕೊಳ್ಳಲ್ಲ, ನೀನು ಪಾಪಿ, ನಿಂದು ಕಿತ್ಕೊಳ್ಳೋದಿಲ್ಲ ನಾನು, ನೀನು ಬಲಿ ಚಕ್ರವರ್ತಿ ಥರ ಇದ್ದರೆ ಮಾತ್ರ ನಾನು ಕಿತ್ಕೊಳ್ತೀನಿ. ನೋಡಿ ಕೃಷ್ಣನ ಥಿಂಕಿಂಗ್ ಯಾವ ಥರ ಇದೆ, ನಮ್ಮನ್ನು ಒಳ್ಳೇದು ಮಾಡಬೇಕು ಅಂತ ಆಸೆ ಪಡ್ತಾನೆ, ಆದರೆ ನಮ್ಗೆ ಬೇಡ ಅಂತಿದೆ. ನಾವು ಭಗವಂತ ಯಾರ್ದು ಎಲ್ಲ ಕಿತ್ಕೊಳ್ತಾನಲ್ಲ ಅವನಿಗೆ ವಿಶೇಷ ಅನುಗ್ರಹ ಮಾಡ್ತಾನೆ. ಯಸ್ಯಾಹಂ ಅನುಗೃಹಣಾಮಿ ಹರ್ಷೇ ತದ್ಧನಂ ಶನೈ. ಯಾರಿಗೆ ನಾನು ವಿಶೇಷವಾದ ಅನುಗ್ರಹ ಮಾಡ್ತೀನೋ ಅವ್ರದ್ದೆಲ್ಲ ಸಂಪತ್ತನ್ನು ನಾನು ಕಿತ್ಕೊಳ್ತೀನಿ. ಭಗವಂತನೇ ಬಂದು ಹೇಳಿದ್ರು ಕೂಡ ನಮ್ಗೆ ಕೊಡೋಕ್ಕೆ ಇಷ್ಟ ಇಲ್ಲ ಇವಾಗ. ಅಂದರೆ ನಮ್ಗೆ ಭಗವಂತ ಅನುಗ್ರಹ ಕೊಡೋಕ್ಕೆ ಬರ್ತಾ ಇದ್ದಾನೆ ಕಿತ್ಕೊಂಡು, ಅದೇ ನಮ್ಗೆ ಬೇಡ ಅಂತಿದ್ದೀವಿ ನಾವು. ಸೊ ನಮ್ಮ ಯೋಚನೆ ಯಾವ ಥರ ಇದೆ, ಭಗವಂತನ ಯೋಚನೆ ಯಾವ ಥರ ಇದೆ. ಅವನು ಏನು ಕೊಟ್ಟರು, ಏನು ಮಾಡಿದ್ರು, ಏನು ಕಿತ್ಕೊಂಡ್ರು ಅದು ನಮ್ಮ ಒಳ್ಳೇದಕ್ಕೋಸ್ಕರ ಅಲ್ವಾ. ಸೊ ನಮ್ಮಲ್ಲಿ ಎಷ್ಟೋ ಅನರ್ಥಗಳಿದೆ, ಅದನ್ನು ಕಿತ್ಕೊಳ್ಳೋಕೆ ಬರ್ತಾನೆ. ಆ ಅನರ್ಥಗಳನ್ನ ಕಿತ್ಕೊಳ್ಬೇಕಾದ್ರೆ ನಮಗೆ ಕಷ್ಟ ಕೊಡ್ತಾನೆ, ದುಃಖ ಕೊಡ್ತಾನೆ, ನೋವು ಕೊಡ್ತಾನೆ, ನಾವು ಸಹಿಸ್ಕೋಬೇಕು. ಅದಕ್ಕೋಸ್ಕರ ಅರ್ಜುನನ ಯುದ್ಧ ಮಾಡು. ಕಥಂ ಭೀಷ್ಮಹಂ ಸಂಖ್ಯೆ ದ್ರೋಣಂಚ ಮಧುಸೂದನ ಇಶುಭಿ ಪ್ರತಿಯೋತ್ಸಾಮಿ ಪೂಜಾರ್ಹ ವರಿಸೂದನ. ಭೀಷ್ಮನ ಪೂಜೆ ಮಾಡಬೇಕು ನಾವು, ದ್ರೋಣನ ಪೂಜೆ ಮಾಡಬೇಕು ಕೃಷ್ಣ. ನಾವು ಯುದ್ಧ ಮಾಡಬಾರ್ದು. ಅಹೋ ಬಥ ಮಹತ್ ಪಾಪಂ ಕರ್ತುಂ ವ್ಯವಸಿತಾವಯಂ. ನಾವೆಂಥ ಪಾಪ ಮಾಡ್ತಾ ಇದ್ದೀವಿ. ಭೀಷ್ಮ ದ್ರೋಣನ ಕೊಂದರೆ ಪಾಪ ಮಾಡ್ದಂಗೆ ಅರ್ಜುನ ದೃಷ್ಟಿಯಲ್ಲಿ. ಆದರೆ ಕೃಷ್ಣ ಹೇಳ್ತಾನೆ ಭೀಷ್ಮ ದ್ರೋಣನ ಕೊಂದರೆ ನೀನು ಪುಣ್ಯವಂತ ಆಗ್ತೀಯ ಅಂತ. ಈಗ ಹೆಂಗೆ ನಾವು ಅರ್ಥ ಮಾಡ್ಕೋಬೇಕಲ್ವ? ಕನ್ಫ್ಯೂಷನ್ ಆಗುತ್ತೆ ಅಲ್ವಾ? ಈಗ ನಾನು ಹೇಳ್ಕೊಳ್ತೀನಿ ದ್ರೋಣ ಭೀಷ್ಮನ ಕೊಂದರೆ ಪಾಪ ಬರುತ್ತೆ ಅಂತ, ಕೃಷ್ಣ ಹೇಳ್ತಾನೆ ಇಲ್ಲ ಪುಣ್ಯ ಬರುತ್ತೆ ಮಾಡು ಅಂತ. ಸೊ ಹೀಗೆ ಭೌತಿಕ ಮತ್ತು ಆಧ್ಯಾತ್ಮಿಕ ಯಾವತ್ತೂ ಎಣ್ಣೆ ಸಿಗೋಕ್ಕಾಗಿದ್ದಂಗೆ, ಒಂದಕ್ಕೊಂದಕ್ಕೂ ವಿರುದ್ಧ. ಸೊ ನಮ್ಗೆ ಯಾವಾಗ ಭೌತಿಕದಿಂದ ಹೊರಗೆ ಬರಬೇಕು ಅಂತ ಆಸೆ ಬರುತ್ತೋ ಆವಾಗ ನಾವು ವಿರುದ್ಧವನ್ನು ಅನುಭವಿಸ್ಬೇಕಾಗುತ್ತೆ ಅಲ್ವಾ. ಭೌತಿಕಲ್ಲಿ ಸುಖ ಬೇಕು ಅಂತ ಆಸೆ ಪಡ್ತೀವಲ್ವಾ, ಅದೇ ಸ್ಪಿರಿಚುಯಾಲಿಟಿಗೆ ಬರಬೇಕಾದ್ರೆ ದುಃಖ ಬರುತ್ತೆ, ಅದನ್ನು ಸಹಿಸ್ಕೋಬೇಕಾಗುತ್ತೆ. ಅದಕ್ಕೆ ಗುರು ಮಹಾರಾಜರು ಬೆಂಗಳೂರಿಗೆ ಬಂದಾಗ ಒಂದು ಲೆಕ್ಚರಲ್ಲಿ ಹೇಳ್ತಾಯಿದ್ರು, ಆತ್ಮ 2 ಥರ ಮಾಯಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೆ. ಅದು 2 ಸ್ಟೇಜು, 2 ಥರ ಮಾಯ ಅಲ್ಲ, 2 ಸ್ಟೇಜ್ ಇರುತ್ತೆ ಅಲ್ಲಿ. ಒಂದು ಆವರಣಾತ್ಮಿಕ, ಇನ್ನೊಂದು ಪ್ರಕ್ಷೇಪಾತ್ಮಿಕ. ಪ್ರಕ್ಷೇಪ, ಆವರಣಾತ್ಮಿಕ. ಈ ಪ್ರಕ್ಷೇಪದಲ್ಲಿ ಏನಾಗುತ್ತೆ, ಯಾವಾಗ ಅವನು ಮಾಯೆಯಿಂದ ಹೊರಗಡೆ ಬರಬೇಕು ಅಂತ ಆಸೆ ಪಡ್ತಾನೆ ಆವಾಗ ಕಷ್ಟ ಜಾಸ್ತಿ ಆಗುತ್ತೆ. ಒಪ್ಕೊಳ್ತೀರಲ್ಲ? ಯಾವಾಗ ಆವರಣಾತ್ಮಕದಲ್ಲಿರ್ತಾನೆ ಅವನಿಗೆ ಕಷ್ಟ ಗೊತ್ತಾಗೋದಿಲ್ಲ. ಯಾಕಂದರೆ ಮಲಗಿರ್ತಾನೆ ಆರಾಮಾಗಿ ಮೋರಿ ಒಳಗೆ, ಅವನಿಗೇನು ಗೊತ್ತಾಗ್ತಾಯಿಲ್ಲ. ಮಾಯಲ್ಲಿ ಸಿಕ್ಕಾಕೊಂಡಿರ್ತಾನೆ ಅಷ್ಟೇ, ಬಟ್ ನಾನು ಸಿಕ್ಕಾಕೊಂಡಿದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ. ಯಾವಾಗ ಅದರಿಂದ ಹೊರಗಡೆ ಬರೋ ಪ್ರಯತ್ನ ಮಾಡ್ತಾನೆ ಆವಾಗ ಕಷ್ಟಗಳನ್ನ ಅನುಭವಿಸ್ಬೇಕಾಗತ್ತೆ. ಅದಕ್ಕೆ ಭಕ್ತಿಗೆ ಬಂದಾಗ ಫಸ್ಟ್ ನಮಗೇನು ಸಿಗುತ್ತೆ, ದುಃಖಗಳು, ಕಷ್ಟಗಳು, ಅವಮಾನಗಳು ಸಹಿಸ್ಕೋಬೇಕು. ಅದನ್ನೇ ಅರ್ಜುನ್ ಮೂಲಕ ತೋರಿಸ್ತಾರೆ ನಮಗೆ. ಮಾಡು, ಯುದ್ಧ ಮಾಡು. ಆ ಸಿಚುವೇಷನಲ್ಲಿ ನಾವೇನೋ ಸಿಕ್ಕಾಕೊಂಡ್ರೆ ಏನಾಗ್ತಾಯಿತ್ತು, ತುಂಬ ಕಷ್ಟ. ಅದಕ್ಕೋಸ್ಕರ ಯಾವಾಗ ನಮಗೆ ಭಗವಂತನ
ಅನುಗ್ರಹ ಇರುತ್ತೆ, ಗುರುಗಳ ಆಶೀರ್ವಾದ ಇರುತ್ತೆ, ಆವಾಗ ನಮಗೆ ಧೈರ್ಯ ತಾನಾಗೆ ಬರುತ್ತೆ. ಇಲ್ಲಾಂದರೆ ಧೈರ್ಯ ಹೋಗ್ಬಿಡುತ್ತೆ ನಮಗೆ ಅಲ್ವಾ, ಧೈರ್ಯ ಹೋಗ್ಬಿಡುತ್ತೆ. ಇವಾಗ ಇಷ್ಟು ಮಾತಾಡ್ಬೋದು, ಎದುರುಗಡೆ ಒಂದು ಹುಲಿ ಬಂದು ಏನಾಗುತ್ತೆ, ಹುಲಿ ತಿಂದ್ಬಿಡ್ತೇನೆ ಅಂತ ಪ್ರಭುಪಾದ ಹೇಳ್ತಾಯಿದ್ರು. ಒಂದು ಗಿಳಿಗೆ ಹರೇ ಕೃಷ್ಣ ಹೇಳ್ಕೊಡ್ತಾರೆ, ಗಿಳಿಗೆ ಮಾತಾಡೋದು ಹೇಳ್ಕೊಡ್ತಾರೆ, ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹೇಳ್ತಾ ಇರುತ್ತೆ ಮಂತ್ರ. ಯಾವಾಗ ಬೆಕ್ಕು ಬಂದುಬಿಡ್ತಾವೆ ಅಂತ ಅಂತ ಎಲ್ಲಿ ತನಕ ಹೇಳ್ಕೊಡ್ತಾ ಇರ್ತಾರೆ ಆವಾಗ ಹರೇ ಕೃಷ್ಣ ಹೇಳ್ತಾ ಇರುತ್ತೆ. ಯಾವಾಗ ಬೆಕ್ಕು ಬಂದುಬಿಡುತ್ತೆ ಆಗ ನಾನು ಸತ್ತೋಗ್ತೀನಿ ಅಂತ ಭಯ ಬಂದುಬಿಡುತ್ತೆ. ಆದರೆ ಗುರು ಕೃಪೆ ಇದ್ದರೆ ಅದನ್ನು ದಾಟಬಹುದು, ಎದುರಿಸ್ಬೋದು. ಇದಕ್ಕೆ ಉತ್ಸಾಹ, ನಿಶ್ಚಯ, ಧೈರ್ಯ, ಈ 3 ಕಾನ್ಸೆಪ್ಟ್ನ ಲಾಸ್ಟ್ ಕ್ಲಾಸ್ ಬಂದಾಗಲೂ ಅದು ಹೇಳಿದ್ದೆ. ಉತ್ಸಾಹ, ನಿಶ್ಚಯ, ಧೈರ್ಯ, ತತ್ತತ್ ಕರ್ಮ ಪ್ರವರ್ತನಾತ್. ಸಂಗತ್ಯಾಗೋ ಸತಾಮೃತ್ತೆ ಷಡ್ಭಿರ್ಭಕ್ತಿರ್ ಪ್ರಸಿದ್ಧತಿ. ಸೊ 6 ಹಂತಗಳಿದೆ ಭಕ್ತಿ ಸಕ್ಸಸ್ ಆಗಬೇಕಾದ್ರೆ. 6 ಹಂತಗಳು ಅಥವಾ 6 ಬಗೆ. ಒಂದು ಉತ್ಸಾಹ ಇರಬೇಕು, ಇಲ್ಲ ಭಕ್ತಿ ಮಾಡೋಕ್ಕಾಗೋದಿಲ್ಲ, ಅಯ್ಯೋ ಏನೋ ಇವತ್ತೇನು ಕ್ಲಾಸ್ ಸಪ್ಪೆ ಇತ್ತು, ನೆಕ್ಸ್ಟ್ ವೀಕ್ ಬರೋದೇ ಇಲ್ಲ. ಧೈರ್ಯ, ಅಯ್ಯೋ ಏನು ಹೇಳಿದ್ರು ಅದೇನು ಬಿಡಬೇಕಂತೆ, ನಮಗೆ ಬಿಡೋಕ್ಕಾಗೋದಿಲ್ಲಪ್ಪ. ಒಬ್ರಿಗೆ ಹೇಳಿದ್ರು, ನೀವು ಭಕ್ತಿ ಮಾಡಬೇಕಾದ್ರೆ ನೀವು ಇದೆಲ್ಲ ಬಿಡಬೇಕಾಗುತ್ತೆ ಸರ್, ನನಗೊಂದು ಡೌಟ್ ಇದೆ, ಇದೆಲ್ಲ ಬಿಡೋಕ್ಕಿಂತ ಕ್ಲಾಸ್ ಬಿಟ್ಬಿಡೋದು ಒಳ್ಳೆಯದು. ಅದು ಬಿಡಬೇಕು, ಇದು ಬಿಡಬೇಕು, ಬಿಡಬೇಕು 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 ಎಷ್ಟೊಂದೆಲ್ಲ ಬಿಡಬೇಕು, ಆದರೆ ಕ್ಲಾಸ್ ಕೇಳೋದೇ ಬಿಟ್ಬಿಟ್ರೆ ನಿಶ್ಚಯನೇ ಇಲ್ಲ. ಅಲ್ಲ, ಯಾಕೆ ಹೇಳ್ತಾರೆ ಅನ್ನೋ ಅಷ್ಟು ಒಂದು ನಿಶ್ಚಯ ಬುದ್ಧಿ ಇಲ್ಲ ಅಂದ್ರೆ ಏನಾಗುತ್ತೆ, ನಾವು ಭಕ್ತಿಯಿಂದ ಹಿಂದಕ್ಕೆ ಹೋಗ್ಬಿಡ್ತೀವಿ. ಉತ್ಸಾಹಾತ್, ನಿಶ್ಚಯ, ಧೈರ್ಯ, ತತ್ತತ್ ಕರ್ಮ ಪ್ರವರ್ತನಾತ್. ನೀವೇನು ಕರ್ಮ ಮಾಡ್ತೀರೋ ಅದ್ರಲ್ಲಿ ನಿಶ್ಚಯ ಬುದ್ಧಿ ಇರಬೇಕು ಅಷ್ಟೇ. ಎಲ್ಲರೂ ಒಂದೇ ಕರ್ಮ ಮಾಡೋಕ್ಕಾಗುತ್ತಾ? ಅವ್ರವ್ರ ಗುಣಕರ್ಮಕ್ಕೆ ತಕ್ಕ ಹಾಗೆ ನಾವು ಬೇರೆ ಬೇರೆ ಕೆಲಸ ಮಾಡ್ತೀವಿ, ಬೇರೆ ಬೇರೆ ರೀತಿಯಲ್ಲಿ ಇರ್ತೀವಿ ನಾವು. ಬಟ್ ಶ್ರೀ ರೂಪ ಗೋಸ್ವಾಮಿ ಹೇಳ್ತಾರೆ, ತತ್ತತ್ ಕರ್ಮ ಪ್ರವರ್ತನಾತ್. ನೀವೇನು ಕರ್ಮ ಮಾಡ್ತೀರೋ ಅದನ್ನು ನಿಶ್ಚಯ, ಧೈರ್ಯ, ಉತ್ಸಾಹದಿಂದ ಮಾಡಿ. ಸಂಗತ್ಯಾಗೋ, ಸಂಗತ್ಯಾಗ ಅಂದರೆ ಭೌತಿಕ ಜನರ ಸಂಘವನ್ನು ಬಿಡಬೇಕು. ಸರ್ ಹೆಂಗೆ ಬಿಡೋದು ಸರ್, ನನ್ನ ಕ್ಲಾಸ್ಮೇಟ್ ಸರ್, ಅವ್ನು ಕುಡಿದ, ನಾನು ಕುಡಿಯೋದಿಲ್ಲ ಸರ್, ನನ್ನ ಕ್ಲಾಸ್ಮೇಟು ಒಟ್ಟಿಗೆ ಜಾಯ್ನ್ ಆದ್ವಿ, ಒಟ್ಟಿಗೆ ಸ್ಕೂಲ್ ಸೇರಿ, ಒಟ್ಟಿಗೆ ಮದುವೆ ಆಯಿತು, ಎಲ್ಲ ಒಂದು ಒಟ್ಟಿಗೆ ಮನೆ ಕಟ್ಕೊಂಡು ಬಿಡೋಕ್ಕಾಗಲ್ಲ ಸರ್. ಹಾಗಾದ್ರೆ ಒಂದು ಕೆಲಸ ಮಾಡು, ಭಕ್ತಿ ಮಾಡೋದನ್ನ ಬಿಟ್ಟುಬಿಡು. ಒಂದು ಸಂಗತ್ಯಾಗ ಮಾಡು, ಇಲ್ಲ ಭಕ್ತಿ, ಎರಡೂ ಒಟ್ಟಿಗೆ ಹೆಂಗಾಗುತ್ತೆ? ನಮ್ಗೆ ಅದು ಅಟ್ಯಾಚ್ಮೆಂಟ್, ಸಂಗತ್ಯಾಗ, ಅದು ಬಿಡೋಕ್ಕಾಗೋದಿಲ್ಲ. ಸತಾಂ ವೃತ್ತೆ, ನಾವು ಮಾಡೋವಂಥ ಕೆಲಸಗಳು ಹೇಗಿರಬೇಕು? ಸತಾಂ. ಸತಾಂ ಅಂದರೆ ಸದ್ವೃತ್ತಿ. ಸದ್ವೃತ್ತಿ ಅಂದರೆ ಏನು? ಈಗ ಎಳ್ನೀರು ಕೊಚ್ತಾರೆ, ಅದು ಸದ್ವೃತ್ತಿನ ಎಂಥದ್ದು ವೃತ್ತಿ ಅದು? ನೀವು ಏನು ಮಾಡ್ತೀರಾ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಅಷ್ಟೇ. ಆವಾಗ ಮಾತ್ರ ಭಕ್ತಿ ಬೆಳೆಯುತ್ತೆ, ಇಲ್ಲಾಂದರೆ ಬೆಳೆಯೋದಿಲ್ಲ. ಯಾಕಂದರೆ ಆತ್ಮನಲ್ಲಿ ಭಕ್ತಿ ಇದೆ, ಅದು ಬೆಳೆಸೋದು ಗೊತ್ತಾಗ್ತಾ ಇಲ್ಲ ನಮಗೆಲ್ವಾ. ಒಂದು ಬೀಜದಲ್ಲಿ ಶಕ್ತಿ ಇದೆ, ಬಟ್ ಹೇಗೆ ಬೆಳೆಸ್ಬೇಕು ಅದನ್ನು? ಸರಿಯಾದ ರೀತಿ ನೀತಿ ಗೊತ್ತಿಲ್ಲ ಅಂದರೆ ಅದು ಕೊಳ್ತೋಗ್ಬಿಡುತ್ತೆ ಬೀಜದಲ್ಲಿ ಶಕ್ತಿ. ಓಕೆ, ಸೊ ಆತ್ಮ ಭಗವಂತನ ಅಂಶ, ಚಿದ್ವಸ್ತು, ಶಾಶ್ವತ, ನಿತ್ಯ. ಆದರೆ ನಾವು ಅದನ್ನು ವೇಸ್ಟ್ ಮಾಡ್ಕೊಳ್ತಾ ಇದ್ದೀವಿ ಅಲ್ವಾ? ಯಾಕೆ ನಮಗೆ ಆತ್ಮ ಅಂತ ಗೊತ್ತಿಲ್ಲ, ಅದಕ್ಕೆ ವೇಸ್ಟ್ ಆಗ್ತಾಯಿದೆ. ಇದೊಂದು ದೇಹ ಜನ್ಮ ನಷ್ಟ ಆಗಲ್ಲ, ಮುಂದೆ ಬರೋ ಎಲ್ಲ ಜನ್ಮಗಳು ವ್ಯರ್ಥ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸಿಂಪಲ್ ಫಾರ್ಮುಲಾ ಇಷ್ಟೇ, ಪ್ರತಿ ವಾರಕ್ಕೊಂದ್ಸಲ ಆದರೂ ಸೆಂಟ್ರಿಗೆ ಬನ್ನಿ, ಫಿಸಿಕಲಿ ನಾವು ಸೇವೆ ಮಾಡಬೇಕು, ಬೆವರು ಇಳಿಸ್ಬೇಕು. ಯೋಗ ಮಾಡೋಕ್ಕೆ ಬರ್ತಾರೆ, ಅಷ್ಟೇ ಬೆವ್ರನ್ನ ನೀವು ಬಂದಿಲ್ಲಿ ಕೀರ್ತನೆ ಮಾಡುವಾಗ ಕುಣಿರಿ, ಒಳ್ಳೆಯದಾಗುತ್ತೆ. ಮಾಡಲ್ಲ, ಅಷ್ಟು ಸುಲಭ. ಅದಕ್ಕೆ ಪ್ರಚಾರ ತುಂಬ ಜೋರಾಗಿ ನಡೀಬೇಕು, ಪ್ರಚಾರ ಮಾಡಬೇಕು ಎಲ್ಲರೂ. ಅದಕ್ಕೆ ನೀವು ಒಬ್ಬೊಬ್ಬರು 10 ಜನಕ್ಕೆ ಪ್ರಚಾರ ಮಾಡಿದ್ರೆ ಎಷ್ಟು ಜನ ಆಯಿತು? ಹೇಳಬೇಕು, ನಮ್ಗೆ ಎಷ್ಟು ವಿಷಯ ಗೊತ್ತಿದೆ ಅದನ್ನು ಹೇಳಬೇಕು, ಅವ್ರನ್ನ ಹುರಿದುಂಬಿಸ್ಬೇಕು, ಅವ್ರಿಗೆ ಉತ್ಸಾಹ ಕೊಡಬೇಕು. ಮಾಡಿ, ನೀವು ಆಗುತ್ತೆ ಮಾಡಿ. ಜಪ ಮಾಡೋಕ್ಕಾಗಲ್ಲ, ಮಾಡಿ, ಸಿಂಪಲ್ ಆಗಿದೆ. ಸುಲಭಂ ಭಗವನ್ ನಾಮಂ ಜಿಹ್ವಾಚ ವಶವರ್ತಿ ನಿಮ್ ತದ್ಯಪಿ ನರಕಮ್ಯಾಂತಿ ಕಿಮಾಶೇರ ಮತಪುರಂ. ಭಗವಂತ ನಾಮ ತುಂಬ ಸುಲಭ ಆಗಿದೆ, ಆದರೆ ನಾವು ಹೇಳೋಕ್ಕೆ ಇಷ್ಟಪಡ್ತಾ ಇಲ್ಲ, ಬೇಡ ನಮಗೆ ಅದು. ಸೊ ಭಗವಂತ ನಾಮ ಹೇಳಿ, ಎಷ್ಟು ಸೇವೆ ಆಗುತ್ತೆ ಅಷ್ಟು ಸೇವೆ ಮಾಡಿ. ಈಗ ನೋಡಿ, ಈಗ ಹೂವಿನ ಹಾರ ಮಾಡ್ತಾರೆ, ಟೆಂಪಲ್ ಹಾಲ್ ಕ್ಲೀನ್ ಮಾಡ್ತಾರೆ, ಪ್ರಸಾದ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಪಾತ್ರೆ ತೊಳಿತಾರೆ, ಎಲ್ಲ ಸೇವೆನೇ. ಇನ್ನೊಬ್ಬರಿಗೆ ಫೋನ್ ಕಾಲ್ ಮಾಡಿ ಹೇಳ್ತಾರಲ್ಲ, ಅದು ಸೇವೆ, ದೊಡ್ಡ ಸೇವೆ ಅದು. ಯಾಕಂದರೆ ಅದು ಪ್ರೇರಕಶ್ಚ ಅನುಮೋದಕಶ್ಚ. ಈಗ ನಾವು ಪ್ರೇರಣೆ ಮಾಡ್ದಂಗಲ್ಲ ಇನ್ನೊಬ್ಬರಿಗೆ, ಬನ್ನಿ ಇವತ್ತು ಸೆಂಟ್ರಲ್ಲಿ ಕ್ಲಾಸ್ ಇದೆ, ಬನ್ನಿ, ಹಾಗೆ ಮಾಡಿ, ಈಗ ಮಾಡಿ, ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡೋಣ ಬನ್ನಿ. ಕರ್ತ ಕಾರಯಿತ ಪ್ರೇರಕಶ್ಚ ಅನುಮೋದಕಶ್ಚ ಚತ್ವಾರ ಸಮಭಾಗಿನಃ ಸುಕೃತ ದುಷ್ಕೃತ ಚೈವ. ಸೊ ಹಾಗೆ ಎಲ್ಲರೂ ಕೂಡ ಸಮಭಾಗಿಗಳಾಗ್ತೀವಿ, ಆಗ ಮಾತ್ರ ನಾವು ಉದ್ಧಾರ ಆಗ್ಬೋದು, ಆತ್ಮದ ಉದ್ಧಾರ. ಇಲ್ಲಾಂದರೆ ಆತ್ಮಗಾದ ಅಥವಾ ತೈರ್ಕೃತ. ಆತ್ಮಗತ ಅಂದರೆ ಸೂಸೈಡ್. ಖಂಡಿತವಾಗ್ಲೂ ಆತ್ಮಗತ ತು ಅಂದರೆ ಖಂಡಿತ ನಿಶ್ಚಯವಾಗಲಿ. ಆತ್ಮಗತ ತು ತೈರ್ಕೃತ, ನಮಗೆ ನಾವೇ ಆತ್ಮಗತ ಮಾಡ್ಕೊಳ್ತಾ ಇದ್ದೀವಿ, ಸೂಸೈಡ್. ಕೃಷ್ಣ ಹೇಳೋ ಮಾತು ಬ್ರಹ್ಮದೇವರಿಗೆ, ಆತ್ಮಗತ ತು ತೈಕೃತ.
ಖಂಡಿತವಾಗ್ಲೂ ನೀನು ಆತ್ಮಹತ್ಯೆ ಮಾಡ್ಕೊಳ್ತಾ ಇದೆಯಾ? ಓಕೆ, ನಾವು ಆತ್ಮಹತ್ಯೆ ಮಾಡ್ಕೋಬಾರದು. ಬಾವಿಗೆ ಬೀಳೋದಲ್ಲ. ಈಗ ಭಕ್ತಿ ಮಾಡಿಲ್ಲ ಆತ್ಮಹತ್ಯೆ ಮಾಡ್ಕೊಂಡಂಗೆ ಅರ್ಥ. ಅವನು ಆತ್ಮಹತ್ಯೆ ಮಾಡ್ಕೊಂಡ, ಮತ್ತು ನೀನೇನು ಮಾಡ್ತಾಯಿದ್ಯಾ? ಭಕ್ತಿ ಮಾಡಿದೆ. ಅವ್ನು ಬಾವಿಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡ, ದೇಹ ತ್ಯಾಗ ಮಾಡ್ದ. ನೀನು ಬದುಕಿದ್ದು ಕೂಡ ಭಗವಂತ ನಾಮ ಹೇಳದೆ ಕೂಡ ನೀನು ಆತ್ಮಹತ್ಯೆ ಮಾಡ್ಕೊಳ್ತಾ ಇದೆಯಾ? ಆತ್ಮಗತ. ಸೊ ಅದಕ್ಕೋಸ್ಕರ ಫಸ್ಟು ನಾವು ಆತ್ಮದ ಇರುವನ್ನು ಅರ್ಥ ಮಾಡ್ಕೋಬೇಕು. ಕಾನ್ಸೆಪ್ಟ್ ಇಷ್ಟೇ ಇತ್ತು ಆತ್ಮದ ಬಗ್ಗೆ ಮಾತಾಡೋದಕ್ಕೆ, ಬಟ್ ಆತ್ಮದ ಬಗ್ಗೆ ಮಾತಾಡೋಕ್ಕೆ ನಮಗೆ ಆತ್ಮ ಸಾಕ್ಷಾತ್ಕಾರ ಆಗಿಲ್ಲವಲ್ಲ. ಓಕೆ, ಸೊ ಫಸ್ಟು ನಾವು ರಿಯಲೈಸ್ ಆಗಬೇಕು ನಮಗೆ, ಆಮೇಲೆ ಅದನ್ನೇನೊಬ್ರಿಗೆ ಹೇಳಬೇಕು. ಸೊ ನನಗೆ ಅಷ್ಟು ರಿಯಲೈಸ್ ಆಗಿಲ್ಲ, ರಿಯಲೈಸೇ ಆಗಿಲ್ಲ ನಮಗೆ. ಏನೋ ದೊಡ್ಡ ಟಾಪಿಕ್ ಕೊಟ್ಟರು, ಅದಕ್ಕೆ ತುಂಬ ಕಷ್ಟವಾದ ಟಾಪಿಕ್ ಅಂತ ಹೇಳಿದೆ ಪ್ರಭುಜಿ, ಹರನಾಥ್ ಪ್ರಭುಗಳಿಗೆ. ಆತ್ಮದ ಬಗ್ಗೆ ಮಾತಾಡೋಕ್ಕೆ ಏನಿದೆ ನಮಗೆ ಅರ್ಹತೆ? ಇಲ್ಲ. ಅರ್ಹತೆ ಹೇಗೆ ನಾವು ಇಷ್ಟೊತ್ತು ಯಾಕೆ ಹೇಗೆ ಮಾತಾಡಿದ್ವಿ, ಅದೆಲ್ಲ ಕೃಷ್ಣ ಗುರುಗಳ ಕೃಪೆ ಅಷ್ಟೇ. ಅದಕ್ಕೆ ಹೇಳಿದ ಆತ್ಮದ ಬಗ್ಗೆ ಮಾತಾಡೋಕ್ಕೆ ಅಷ್ಟು ಸುಲಭವಾದ ಟಾಪಿಕ್ ಅಲ್ಲ ಅದು. ಅದು ಎಲ್ಲಿದೆ ಗೊತ್ತೇ ಇಲ್ವಲ್ಲ ನಮ್ಗೆ, ಏನು ಬಗ್ಗೆ ಮಾತಾಡೋದು ಅಲ್ವಾ? ಈಗ ಯಾರ ಬಗ್ಗೆ ಆದರೂ ಮಾತಾಡಬೇಕಾದ್ರೆ ಅವ್ರ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಏನೂ ಗೊತ್ತಿಲ್ಲ ಇವ್ರ ಬಗ್ಗೆ ಪ್ರಬಂಧ ಬರೀರಿ ಅಂತ ಕೇಳ್ತಾರೆ. ಹೆಂಗೆ ಬರೆಯೋದು? ಟಾಪಿಕ್ ಗೊತ್ತಿಲ್ಲ, ಯಾರಂತ ಗೊತ್ತಿಲ್ಲ, ಒಂದು ಪೇಜು ನೀವು ಪ್ರಬಂಧ ಬರೀಬೇಕು. ಏನು ಬರಿತೀವಿ ನಾವು? ಸೊ ಹಾಗೆ ಆತ್ಮದ ಇರುವಿನ ಬಗ್ಗೆ ನಮಗೆ ಒಂದು ಚೂರು ಅನುಭವ ಇಲ್ಲ, ಅನುಭಾವನೂ ಇಲ್ಲ, ನಾವು ಹೇಗೆ ಮಾತಾಡೋಕ್ಕೆ ಸಾಧ್ಯ? ಅದಕ್ಕೆ ನಮಗಿರೋದು ಒಂದೇ ಆಸರೆ, ಅದು ಭಗವಂತನ ಪಾದಾಶ್ರಯ. ಸೊ ನಾವು ಭಗವಂತನ ಪಾದಾಶ್ರಯಕ್ಕೆ ಬಂದಿದ್ದೀವಿ. ಅವನೇನು ನುಡಿಸ್ದ 1 ಗಂಟೆ 3/4 ಗಂಟೆ ಆದಷ್ಟು ಭಗವಂತನ ಮಾತುಗಳು ಅಷ್ಟೆ. ಅದಕ್ಕೆ ಫಸ್ಟ್ ನಾವು ರಿಯಲೈಸೇಷನ್ ಕಡೆ ಹೋಗಬೇಕು. ಅದಕ್ಕೋಸ್ಕರ ದಿ ಸೈನ್ಸ್ ಆಫ್ ಸೆಲ್ಫ್ ರಿಯಲೈಸೇಷನ್, ಆತ್ಮ ಸಾಕ್ಷಾತ್ಕಾರ ಮಹಾ ದೊಡ್ಡ ವಿಜ್ಞಾನ ಅದು. ಓಕೆ, ಸೈನ್ಸ್ ಸ್ಟೂಡೆಂಟ್ಸ್, ಭೌತಿಕ ವಿಜ್ಞಾನ ಬಗ್ಗೆ ಹೇಳ್ತಲ್ಲ ಕೃಷ್ಣ, ಆತ್ಮವಿಜ್ಞಾನ. ಓಕೆ, ಸೊ ಸ್ಟಾಪ್ ಮಾಡಿದ್ದೀನಿ. ಅದು ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳ್ಬೋದು. ಏನಾದರೂ ಪ್ರಶ್ನೆಗಳಿದೆಯಾ? ಓಕೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಗದ್ಗುರು ಶಿಲ ಪ್ರಭುಪಾದ ಕಿ ಜೈ, ಸಮವೇತ ಭಕ್ತ ವೃಂದ ಕಿ ಜೈ, ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ, ಹರಿನಾಮ ಸಂಕೀರ್ತನ ಮಹಾಯಜ್ಞ ಕಿ ಜೈ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ